ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಗಾಡಿಗದ್ದೆ ಪಾವಲ್ ಗ್ರಾಮ ಪಂಚಾಯತ್ ಈ ಶಾಲೆಯಲ್ಲಿ ಹೊಸ ಸಾಲಿನ LKG ಮತ್ತು UKG ತರಗತಿಯ ಪ್ರಾರಂಭೋತ್ಸವ ಮತ್ತು ಈ ವಾರ್ಷಿಕ ವರ್ಷದ ಪ್ರಾರಂಭೋತ್ಸವದ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಈ ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ನಮ್ಮ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಸನ್ಮಿತ್ರಾಂತ ಶ್ರೀ ಅಬ್ದುಲ್ ಮಜೀದ್ ರವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈಗ ತಾನೇ ಮಾತಾಡಿದಂತಹ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷರು ಈ ಶಾಲೆಯ ಬಗ್ಗೆ ಮತ್ತು ಊರ ಬಗ್ಗೆ ವಿಶೇಷ ಕಾರ್ಯದರ್ಶಿ ಸನ್ಮಿತರಾಗಿರುವ ಶ್ರೀ ಮೊಹಮ್ಮದ್ ಮೋನೂರ್ ಅವರೇ, ನಮ್ಮ ಜೊತೆ ವೇದಿಕೆ ಮೇಲೆ ಉಪಸ್ಥಿತವಂತಹ PO ಅಂತ ಈಶ್ವರ್ ಅವರೇ, ನಮಗೆ ಅತ್ಯಂತ ಗೌರವಿತ ಹಿರಿಯರು, ಬಹುಶಃ ಭಾರತದ ಆ ಒಂದು ಸೇನಾಧಿಕಾರಿಯಾಗಿ ತನ್ನ ವಿಶೇಷ ಮಾಜಿ ಸೈನಿಕರಾಗಿರುವ ಗೌರವಿತ ಪಾರ್ಶ್ವನಾಥರವರೇ, ನಮ್ಮ ಅತ್ಯಂತ ಗೌರವಿತರಾಗಿರುವಂತಹ ಸನ್ಮಿತರಾಗಿರುವಂತಹ ಶಿವಶಂಕರ್ ಅವರೇ, ಅದೇ ರೀತಿ ನಮ್ಮ ಅತ್ಯಂತ ಆತ್ಮೀಯರು ಈ ಊರ ವಿಶೇಷ ಪ್ರೀತಿ ವಿಶ್ವಾಸ ಇರುವಂತಹ ಶ್ರೀ ಚಂದ್ರದಾಸ್ ಪೂಜಾರ್ ಅವರೇ, ನನ್ನ ಸನ್ಮಿತರಾಗಿರುವಂತಹ ಒಂದು ಕೊಡುಗೆ ದಾನಿಯು ಪಂಚಾಯತ್ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಅಂತ ಸನ್ಮಿತ ಭರಶೆಟ್ಟಿ ಅವರೇ, ಆತ್ಮೀಯರು ಯುವ ನಾಯಕರಂತ ಜಕರಿಯಾ ಮಲಾರ್ ಅವರೇ, ಅದೇ ವೇದಿಕೆಯ ಮೇಲೆ ಉಪಸ್ಥಿತ ನಮ್ಮ ಗ್ರಾಮ ಪಂಚಾಯತಿಯ ಅದೇ PDO ಆಗಿರುವಂತಹ ಕೃಷ್ಣ ಪ್ರಸಾದ್ ಭಟ್ ಅವರೇ, ಅದೇ ರೀತಿ ಬಹುಶಃ ಪಾವನ ಸೋದರಾಗಿರುವಂತಹ ಮೋಕ್ಷರ್ ಅವರೇ, ವೇದಿಕೆಯ ಮೇಲೆ ಉಪಸ್ಥಿತ ಬಶೀರ್ ಅವರೇ, ಬಶೀರ್ ಜೋಕಟ್ಟೆ ಅವರೇ, ನಮ್ಮ ಆತ್ಮೀಯ ಅಂತ ಯೋಗೇಶ್ ಅವರೇ, ನಾಗರಾಜ್ ಅವರೇ, ಮೋಹಿನಿರವರೇ, ಅದೇ ರೀತಿ ಶಾಲಾ ಸಂಘ ಅಧ್ಯಕ್ಷರಾದಂಥ ನಮ್ಮ ರಿಯಾಜ್ ಅವರೇ, ಈ ಪ್ರದೇಶ ಗ್ರಾಮ ಸದಸ್ಯರಾಗಿರುವಂತಹ ರಿಯಾಜ್ ಅವರೇ, ಗಾಡಿಗದ್ದರ್ ಅವರೇ, ರವಿಕಲಾರ್ ಅವರೇ, ಫಿರೋಜ್ ಅವರೇ, ಎಲ್ಲ ನಮ್ಮ ಈ ಒಂದು ಶಾಲಾ ಸಮಿತಿಯ ಎಲ್ಲ ನಮ್ಮ ಪದಾಧಿಕಾರಿ ವರ್ಗದವರೇ, ಮುಂದಿರುವ ಈ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳೇ, ಗ್ರಾಮ ಪಂಚಾಯತ್ ಸದಸ್ಯರೇ, ಇನ್ನಿತರ ಇಲಾಖಾಧಿಕಾರಿ ವರ್ಗದವರೇ ಹಾಗೂ ಈ ಊರಿನ ಪ್ರೀತಿಯ ಮಕ್ಕಳ ಪೋಷಕ ವರ್ಗದವರೇ ಮತ್ತು ನೇರವಾಗಿ ಪರೋಕ್ಷವಾಗಿ ಈ ಒಂದು ಸಂಸ್ಥೆಗೆ ಸಹಕಾರ ಕೊಡುವ ಪ್ರತಿಯೊಂದು ನಮ್ಮ ಹಿತೈಷಿಕರೇ ಹಾಗೂ ಹಳೆ ವಿದ್ಯಾಸಂಘದ ಅಧ್ಯಕ್ಷರು ಶಾಲಾ ಸಮಿತಿ ಅಧ್ಯಕ್ಷ ಅಂತ ರಿಯಾಜ್ ಅವರೇ, ಅದೇ ಅಧ್ಯಕ್ಷ ಅಂತ ರಿಯಾಜ್ ಗಾಡಿಗದ್ದರ್ ಅವರೇ, ನಿಶಾಂತ್ ಅವರೇ, ಅದೇ ಬಹುಶಃ ಇವತ್ತು ನೌಶಾದ್ ಮಲಾರ್ ಅವರೇ, ವಿಜಯ್ ಅವರೇ, ಸುರೇಶ್ ಅವರೇ, ನೌಫುಲ್ ಅವರೇ, ಇದೆಲ್ಲ ಆ ಸಂಘ ಸನ್ಮಿತರೇ. ಅತ್ಯಂತ ಸಂತೋಷವಾಗ್ತದೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಬಹುಶಃ ಇವತ್ತು ಮೊನಕ ಹೇಳಿದ್ರು, ನಾನು ನಿನ್ನೆ ಸಂಜೆ ರಾತ್ರಿ ಅಥವಾ ಒಂದು 4 ಗಂಟೆ ಬೆಳಿಗ್ಗೆ 4 ಗಂಟೆಗೆ ಅಲ್ಲಿಂದ 4 ಗಂಟೆಗೆ ಬಹುಶಃ ಇಲ್ಲಿ ಬಂದು ನಿಮ್ಮ ಜೊತೆಯಲ್ಲಿ ನಿಲ್ಲುದಿದ್ರೆ ಅದು ನಿಮ್ಮ ಪ್ರೀತಿ ವಿಶ್ವಾಸ ನನ್ನಲ್ಲಿ ತಂದು ನಿಲ್ಲಿಸಿ ಅಂತ ಯಾಕಂತ ಹೇಳಿದ್ರೆ ನಮ್ಮ ಜನಪ್ರತಿನಿಧಿ ಅದೆಲ್ಲ ಎಷ್ಟೇ ಕಷ್ಟ ಆಯಾಸ ಇದ್ದರೂ ಕೂಡ ಊರ ಪ್ರೀತಿ ವಿಶ್ವಾಸ ಮುಂದೆ ಆ ಎಲ್ಲ ಆಯಾಸಗಳು ಕಷ್ಟಗಳು ದೂರ ಆಗ್ತದೆ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥವ್ರು. ಅದಕ್ಕೆ ಬಹುಶಃ ಇವತ್ತು ಈ ಪ್ರದೇಶವನ್ನು ನಿಮ್ಮೆಲ್ಲರ ಆಶೀರ್ವಾದ ಬೇಡಿಕೊಂಡು ನಾನು ಈ ಊರ ಪ್ರತಿಯೊಬ್ಬರು ಕೂಡ ಗ್ರಾಮ ಪಂಚಾಯತ್ ಅಧ್ಯಕ್ಷರೆಂದು ಎಲ್ಲ ಸದಸ್ಯರು, ನಮ್ಮ ಸಂಘ ಸಂಸ್ಥೆಯರು, ಮಾಜಿ ಪ್ರತಿನಿಧಿಗಳು, ಎಲ್ಲ ಪಕ್ಷದ ಎಲ್ಲ ಮುಖಂಡರುಗಳು, ಅದೇ ರೀತಿ ಈ ಹತ್ತವರು ಮತ್ತು ಸಂಘ ಸಂಸ್ಥೆಯವರು, ಶಾಲಾ ಸಮಿತಿಯ ಈ ನಮ್ಮ ಮಾಜಿ ವಿದ್ಯಾಸಂಘದ ಅಧ್ಯಕ್ಷರು ಮತ್ತು ಸದಸ್ಯರು ನಾನು ವಿಶೇಷ ಅಭಿನಯಿಸಿ ಯಾಕಂತ ಹೇಳಿದ್ರೆ ನೀವೆಲ್ಲ ಊರನ್ನು ಒಟ್ಟು ಸೇರಿ ಯಾವ ರೀತಿ ಒಂದು ಊರು ಅಭಿವೃದ್ಧಿ ಆಗ್ಬೋದನ್ನು ತೋರಿಸಬಹುದಾದರೆ ಅದು ಮಲ್ಲ ನಮ್ಮ ಮಾವೂರಿನ ಗಾದಿಗದ್ದೆ ಶಾಲೆ ಒಂದಂತ ಹೇಳಲಿಕ್ಕೆ ನಾನು ಯಾವುದೇ ಒಂದು ಪ್ರದೇಶ ಅಪೂರ್ಣವಾಗಿ ಅಭಿವೃದ್ಧಿ ಆಗಬೇಕಾದ್ರೆ ಜನಪ್ರತಿನಿಧಿಗಳು, ಸರ್ಕಾರ, ಜನಪ್ರತಿನಿಧಿಗಳು, ಅದಕ್ಕೆ ಸ್ಥಳೀಯ ಮಟ್ಟ ಸದಸ್ಯರು, ಸಂಘ ಸಂಸ್ಥೆಯರು, ಈ ಊರವರು ಕೈ ಜೋಡಿಸಿದಾಗ ಎಲ್ಲವೂ ಕೂಡ ಅತ್ಯುತ್ತಮವಾಗಿ ಬರ್ತದೆ ಅಂತ ಹೇಳಿಕೊಂಡು ಈ ಶಾಲೆ ಇವತ್ತು ಉದಾಹರಣೆ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸುವಂಥವ್ರು. ಬಹುಶಃ ಈ ಶಾಲೆಯನ್ನು ಅವತ್ತಿನ ಕಾಲದಲ್ಲಿ ಪ್ರಾರಂಭ ಮಾಡುವ ಸಂದರ್ಭದಲ್ಲಿ ಊರವರು ಎಲ್ಲ ನಮ್ಮ ಹಿರಿಯರು ಬಹಳಷ್ಟು ಇಲ್ಲಿಗೆ ವಿಶೇಷವಾದ ಪ್ರೋತ್ಸಾಹ ಸಹಕಾರ ಕೊಟ್ಟದ್ದನ್ನು ಯಾರು ಕೂಡ ಮರೀಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ಅಲ್ಲಿ ಬೇರೆ ಗ್ರಾಮದ ಬೇರೆ ಶಾಲೆ ಅಷ್ಟೇನು ಇರಲಿಲ್ಲ. ಅವತ್ತಿನ ಕಾಲ ಎಷ್ಟು ವರ್ಷ ಸ್ಟಾರ್ಟ್ ಆಗಿದ್ದು? 1932 ಅಲ್ಲ 32 years ಆಯ್ತಾ? ಅಲ್ಲ 1932 ಸ್ಟಾರ್ಟ್ ಆದ 1932 ಅಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಈ ಊರ ಹಿರಿಯರೆಲ್ಲ ಸೇರಿ ಇಲ್ಲಿ ಶಾಲೆ ಆಗಬೇಕಾದ ಆಲೋಚನೆ ಮಾಡಿದ ಅವರನ್ನೇ ನಾವು ಇವತ್ತು ವಿಶೇಷವಾಗಿ ನೆನಪಿಸಿಕೊಳ್ಬೇಕಾಗುತ್ತೆ.
ಯಾಕಂತ ಹೇಳಿದ್ರೆ ಈಗಲೂ ಇಲ್ಲಿ ಕೆಲವು ಕಡೆ ಬಂದರೆ ಕಡೆ ಹೇಳ್ತಾರೆ ಇಲ್ಲ, ಇಲ್ಲಿ ರಸ್ತೆ ಇಲ್ಲ, ಇಲ್ಲಿ ರೋಡ್ ಇಲ್ಲ, ಇಲ್ಲಿ ಲೈಟ್ ಇಲ್ಲ, ಇಲ್ಲಿ ಕರೆಂಟ್ ಇಲ್ಲ ಅಂತೇಳಿ ಈಗ ಹೇಳ್ತಾರೆ. ಆದರೆ 32 ಅಲ್ಲಿ ಎಷ್ಟು ವರ್ಷ ಆಯಿತು? 90 ವರ್ಷಗಳ ಹಿಂದೆ, 93 ವರ್ಷಗಳ ಹಿಂದೆ ಈ ಊರಿನ ಪರಿಸ್ಥಿತಿಗೆ ಆ ಕಾಲದಲ್ಲಿ ಇಲ್ಲಿ ಒಂದು ಶಾಲೆ ಆಗ್ಬೇಕಂತ ಆಲೋಚನೆ ಮಾಡಿ ಅದಕ್ಕೆ ಬೇಕಾದಂತ ಎಲ್ಲ ಶ್ರಮ ವಹಿಸಿಕೊಂಡು ಈಗ ಅದು ಸ್ವಲ್ಪ ಮಟ್ಟಿನ ಸರ್ಕಾರ ಸಹಕಾರ ಕೊಡ್ತದೆ. ಅವಾಗ ಏನು ಕೊಡ್ತಾ ಇತ್ತು? ಏನಿಲ್ಲ, ಪ್ರತಿಯೊಂದು ಕೂಡ ಊರವರೇ ಮಾಡುವಂಥ ವಿಚಾರ ಇದೆ. ಅದನ್ನೆಲ್ಲ ಇಲ್ಲಿ ಪ್ರಾರಂಭ ಮಾಡಿದವರ ದೂರದೃಷ್ಟಿಯನ್ನು ನಾವು ಇವತ್ತು ಆಲೋಚನೆ ಮಾಡಬೇಕಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದಕ್ಕಾದ್ರೆ ಯಾರೆಲ್ಲದ ಒಂದು ಪ್ರಾರಂಭ ಮಾಡಿದಾರ, ತದನಂತರ ಯಾರೆಲ್ಲ ಅದನ್ನು ಮುಂದುವರಿಸಿಕೊಂಡು ಬಂದಿದ್ದಾರ, ಅದಕ್ಕೆ ಯಾರೆಲ್ಲ ಸಹಕಾರ ಕೊಟ್ಟಿದ್ದಾರ, ಅವನ್ನೆಲ್ಲ ನೆನಪಿಸಿಕೊಂಡು ಅವರ ಉದ್ದೇಶವನ್ನು ಇನ್ನಷ್ಟು ಈಡೇರಿಸುವ ಜವಾಬ್ದಾರಿ ಅದು ನಮ್ಮ ಊರವರ ಜವಾಬ್ದಾರಿ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಅದರಲ್ಲಿ ಕೂಡ ಒಂದು ಊರು ಅಭಿವೃದ್ಧಿ ಆಗಬೇಕಾದ್ರೆ ಅದು ಶೈಕ್ಷಣಿಕವಾಗಿ ಆ ಒಂದು ಶಿಕ್ಷಣ ಸಂಸ್ಥೆ ಉದ್ಧಾರ ಡೆವಲಪ್ಮೆಂಟ್ ಆದಾಗ ಮಾತ್ರ ಅದು ಊರು ಅಭಿವೃದ್ಧಿ ಆಗುವಂಥ ವಿಚಾರ ಆಗ್ತದೆ. ಯಾಕಂತ ಹೇಳಿದ್ರೆ ನೂರಾರು ಸಮಸ್ಯೆಗಳಿರ್ಬೋದು ಈ ಊರಲ್ಲಿ, ನೂರಾರು ಪರಿಸ್ಥಿತಿ, ಒಂದೊಂದು ಮನೆಯ ಸಮಸ್ಯೆ ಒಂದೊಂದು ಇರ್ಬೋದು. ಎಲ್ಲ ಸಮಸ್ಯೆಗಳು ಕೂಡ ಸರ್ಕಾರದ ಬಗೆಹರಿಸಲಿಕ್ಕೆ ಸಾಧ್ಯ ಇಲ್ಲ. ಯಾವುದೊಂದು MLA ಅಥವಾ MP ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾವುದೊಂದು ಗ್ರಾಮ ಪಂಚಾಯತ್ ಬಗೆಹರಿಸಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಸರ್ಕಾರ, ಜನಪ್ರತಿನಿಧಿಗಳು, ಪಂಚಾಯತಿಗಳು ಸರ್ಕಾರ ಕೊಡುವ ಯೋಜನೆಗಳನ್ನು ಪ್ರಾಮಾಣಿಕವಾಗಿ ಮುಟ್ಟಿಸಿ ಅಲ್ಲಿ ಅಭಿವೃದ್ಧಿ ಮಾಡುವ ಕೆಲಸ ಮಾಡ್ತಾರೆ. ಪ್ರತಿಯೊಂದು ಮನೆಯ ಪ್ರತಿಯೊಂದು ಸಮಸ್ಯೆ ಬಗೆಹರಿಸಬೇಕಾದ್ರೆ ಅದು ನಿಮ್ಮ ಮಕ್ಕಳಿಗೆ ಮಾತ್ರ ಶಕ್ತಿ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಮಕ್ಕಳ ಮೇಲೆ ವಿಶ್ವಾಸ ಇಟ್ಟುಕೊಂಡು 10-15 ವರ್ಷಗಳ ಕಾಲ ಅವರ ಚೆನ್ನಾಗಿ ನೀವು ಕಲಿಸಿದರೆ ನಿಮ್ಮ ಎಲ್ಲ ಕಷ್ಟಗಳನ್ನು ದೂರ ಮಾಡುವಂಥ ದೊಡ್ಡ ಮಟ್ಟದ ಆ ವ್ಯಕ್ತಿತ್ವ ನಿಮ್ಮ ಮಕ್ಕಳದಾಗಿ ಬರ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸೋದು. ಆದರೆ ಯಾರು ಇವತ್ತು ಇಲ್ಲಿ ಇವತ್ತು ಇಂಗ್ಲಿಷ್ ಮೀಡಿಯಂ ಸ್ಟಾರ್ಟ್ ಮಾಡಿದ ಉದ್ದೇಶ ಏನು? ಇದಕ್ಕೆ ಸಹಕಾರ ಕೊಡುವ ಉದ್ದೇಶ ಏನು? ಯಾಕಂತ ಹೇಳಿದ್ರೆ ಇಲ್ಲಿ ಕಲಿತಿರುವಂತ ಇವತ್ತು ಸೇರಿದವರು ಮುಂದಿನ 12-15 ವರ್ಷ ಆಗುವಾಗ ಅತ್ಯುತ್ತಮವಾದ ಶಿಕ್ಷಣ ಪಡೆದುಕೊಂಡು ಇವರು ಎಲ್ಲಿ ಹೋಗಿ ಮುಡ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಉನ್ನತ ಸ್ಥಾನಕ್ಕೆ ಮುಟ್ಟುವಂತ ಅವಕಾಶ ಖಂಡಿತವಾಗಿ ಆಗ್ತದೆ. ಅದು ಇವತ್ತಿನ ಕನಸಾಗಿದೆ. ಇವತ್ತು ಪ್ರತಿಫಲ ಸಿಕ್ಕುವುದಿಲ್ಲ. ನೀವು ಇವತ್ತು ಮಾಡಿದಂತ ಪ್ರಯತ್ನ ಇದರ ಪ್ರತಿಫಲ ಬರಬೇಕಾದ್ರೆ ಮುಂದಿನ 12 ಮತ್ತು 13-15 ವರ್ಷಗಳ ನಂತರ ಅದರ ಫಲಿತಾಂಶ ಸಿಕ್ಕುವಂತ ಕೆಲಸ ಆಗಬಹುದು. ಆದ ಕಾರಣ ಈಗ ಒಂದೆಲ್ಲ ವಿಚಾರಗಳ ಪರಿಸ್ಥಿತಿ ಏನಿದೆ, ಮುಂದಿನ ದಿನಗಳಲ್ಲಿ ಗಾಡಿ ಗದ್ದೆಯ ಪ್ರತಿಯೊಂದು ಮನೆಯಲ್ಲಿ ಕೂಡ ಒಬ್ಬ ಉತ್ತಮವಾದ ಇಂಜಿನಿಯರ್ ಆಗಬೇಕು, ಉತ್ತಮವಾದ ಅಡ್ವೊಕೇಟ್ ಆಗಬೇಕು, ಉತ್ತಮವಾದ ಪೊಲೀಸರ್ ಆಗಬೇಕು, ಉತ್ತಮವಾದ CA ಆಗಬೇಕು, ಉತ್ತಮವಾದ ಸರ್ಕಾರಿ ಅಧಿಕಾರಿಗಳಾಗಬೇಕು. ಅದರ ಮುಖಾಂತರ ಕ್ರಾಂತಿಕಾರಿ ಆ ಬದಲಾವಣೆ ಪ್ರತಿಯೊಂದು ಮನೆಯಲ್ಲಿ ಕೂಡ ತರುವಂತ ವ್ಯವಸ್ಥೆ ಇವತ್ತು ಆಗ್ಬೇಕಂತ ಹೇಳಿ ಈ ಒಂದು ಶೈಕ್ಷಣಿಕ ಸಂಸ್ಥೆಯಲ್ಲಿ ಪ್ರಾರಂಭ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಈ ಮಕ್ಕಳನ್ನು ಮುಂದಿನ 12-13 ನೋಡುವ ಒಂದು ಅತ್ಯುತ್ತಮವಾಗಿ ನೋಡಿಕೊಂಡು ಇಲ್ಲೇ ಮುಖ್ಯ ಶಿಕ್ಷಕರು, ಶಿಕ್ಷಕ ವರ್ಗದ ಪೂರವರು ನೋಡಿಕೊಂಡು ಅದನ್ನು ಹಂತವಾಗಿ ಮುಟ್ಟಿಸುವಂತ ಕೆಲಸ ಆಗಲಿ. ಪ್ರತಿಯೊಂದು ಮನೆಯಲ್ಲಿ ಕೂಡ ಒಂದೊಂದು ಜವಾಬ್ದಾರಿ ಸ್ಥಾನ ಬಂದ್ರೆ ಆಟೋಮ್ಯಾಟಿಕ್ ಎಲ್ಲ ಕೂಡ ಇಂಪ್ರೂವ್ಮೆಂಟ್ ಆಗೋ ವಿಚಾರ ಇವತ್ತು. ನನಗೆ ನೆನಪಾಗ್ತ ನನ್ನ ತಂದೆ ಶಾಸಕರಾಗಿತ್ತು. ಆಗ ಪಾವೂರಿಗೆ ಇಡೀ ನಮ್ಮ ಜಿಲ್ಲೆಯಲ್ಲಿ 3 ಹೈಸ್ಕೂಲ್ ಶಾಂಕ್ಷನ್ ಆಯಿತು. ಅದರಿಂದ ಮುಂಚೆ ಇವರು ಯಾವಾಗಲೂ ಬಂದು ಪಾವೂರಿಗೆ ಒಂದು ಹೈಸ್ಕೂಲ್ ಬೇಕಂದ್ರೆ ಮೋಹನಕಂದ್ರೆ ಒತ್ತಾಯ. ಚಂದ್ರಶೇಖರ್ ಅವರು ನಮ್ಮ ಶಿಕ್ಷಣ ಸಚಿವರು ರಾತ್ರಿ 9 ಗಂಟೆಗೆ ಫೋನ್ ಮಾಡಿದ್ರು. ನನ್ನ ಹೈಸ್ಕೂಲ್ ಕೊಟ್ಟಿದ್ದೇನೆ, ಎಲ್ಲಿ ಕೊಡ್ಬೇಕಂತ ಹೇಳಿದಾಗ ಅಲ್ಲಿ ಒತ್ತಡ ಆಗಲೇ ಪಾವೂರಿಗೆ ಕೊಡ್ಬೇಕಂತ. ಆಗ ನಾನು ರಾತ್ರಿ 9 ಗಂಟೆ ರಾತ್ರಿಗೆ ನಾನೇ ಫೋನ್ ಮಾಡಿ ಹೇಳಿದ್ದೆ, ಅವತ್ತೇ ನೀವು ಕೇಳಿದ್ದೀರಿ ನಿಮ್ಗೆ ಇಲ್ಲಿ ಹೈಸ್ಕೂಲ್ ಶಾಂಕ್ಷನ್ ಆಗಿದೆ ಅಂತ ಹೇಳಿಕೊಂಡು ಅವತ್ತು 22 ವರ್ಷ ಆಯ್ತು. ಆಗ ಖಾಲಿ ಏನಿಲ್ಲ, ಖಾಲಿ ಗುಡ್ಡೆ, ಖಾಲಿ ಜಾಗ ಬೇರೆ ಏನಿಲ್ಲ. ಆಗ ನಿಮ್ಮ ಯಾರು JR ಮಿಸಸ್ ಫಿಲೋಮಿನಾ ಒಬ್ಬರು DDP ಅವರು ಲ್ಯಾಂಡ್ಗೆ ಸ್ಪಾಟ್ ಇನ್ಸ್ಪೆಕ್ಷನ್ಗೆ ಬಂದಿದ್ರು. ಅವರೆಲ್ಲ ಅಭಿಪ್ರಾಯ ಇರ್ತದೆ, ಈ ಒಂದು ಗುಡ್ಡೆಯಲ್ಲಿ ಬರಡು ಭೂಮಿಯಲ್ಲಿ ಯಾಕೆ ಶಾಲೆಯಲ್ಲಿ ಮಾಡಿದ್ದಾರೆ, ಯಾರು ಅಗತ್ಯ ಇದೆ ಅಂತ ಹೇಳುವಂತ ಮಾತು ಕೂಡ ಅಲ್ಲಿ ಇತ್ತು. ಯಾಕಂದ್ರೆ ಬರಡು ಭೂಮಿಯಲ್ಲಿ ಅಲ್ಲಿ ಬೇರೆ ಏನು ಇಲ್ಲ, ಒಂದು ಮನೆ ಕೂಡ ಇಲ್ಲ, ಅದು ಏನು ಕೂಡ ಇಲ್ಲ. ಆ ಬಿಸಿಲಲ್ಲಿ ಅಲ್ಲಿ ನಿಂತರೆ ಅದೇ ಅಲ್ಲದೆ ಬೇರೆ ಕಾಣುವುದಿಲ್ಲ. ಅಲ್ಲಿ ಅವತ್ತು ಹಠ ಇದ್ದು ಅಲ್ಲಿ ಕಟ್ಟಿದ ಕಾರಣ ಇವತ್ತು ಊರ ಅಭಿವೃದ್ಧಿ ಆಗಿ ಎಷ್ಟು ಮಕ್ಕಳು ಇವತ್ತು ಬರ್ತಾ ಇದ್ದಾರೆ. ಮುಂಚೆ ಯಾವುದು ಶಾಲೆ ಅಲ್ಲಿ ಹೈಸ್ಕೂಲ್ ಅಲ್ಲಿ ನಾವು ಪ್ರಾರಂಭ ಮಾಡೋ ಮುಂಚೆ
ಈ ಗ್ರಾಮದ ಅಲ್ಲಿ ಕೆಲ 1% ಮಾತ್ರ ಈ ಗ್ರಾಮ ಬಿಟ್ಟು ಅವರು ಬೇರೆ ಕಡೆಗೆ ಕಾಲೇಜಿಗೆ ಹೋಗುವಂತ ಪರಿಸ್ಥಿತಿ ಇದೆ. ಅದು ಇಲ್ಲೇ ಮುಗಿದ ವಿಚಾರ ಇದೆ. ಇದೀಗ ಇಲ್ಲಿ ಕಲ್ತಂತ ಪ್ರತಿಯೊಂದು ಮಗ ಮತ್ತು ಮಕ್ಕಳು ಕೂಡ ಅವರು ಪ್ರತಿಯೊಂದು ಇಲ್ಲಿ ಪಾಸ್ ಆದ ತಕ್ಷಣ ಅವ್ರು ಬೇರೆ ಅದು ಎಲ್ಲಾ ಕಾಲೇಜುಗಳಿಗೆ ಇವತ್ತು, ಅದು ಕಣಜೂರು ಇರಲಿ, ಶಾರದೆ ಇರಲಿ, ಅಸಿಸ್ ಇರಲಿ, ಎಲ್ಲ ಕಡೆ ಇವತ್ತು ಹೋಗಿ ದೊಡ್ಡ ಸ್ಥಾನಕ್ಕೆ ಮುಟ್ಟುವಂತ ಹಲವಾರು ಇವತ್ತು ವಿದ್ಯಾರ್ಥಿಗಳು ಕೇಳಿದಾಗ ಎಲ್ಲಿ ಕಲ್ತಂತ ಹೇಳಿದಾಗ ಅವ್ರು ಪಾವೂರು ಹೈಸ್ಕೂಲ್ ಅಲ್ಲಿ ಕಲ್ತಂತ ಕೂಡ ಹೇಳ್ತಾರೆ. ಏನಾದ್ರು ಪಾವೂರು ಹೈಸ್ಕೂಲ್ ಆಗುತ್ತೆ ಅದು ನಿರ್ಮಾಣ ಆಗಲಿ ಅವಕಾಶ ಮಾಡಿ ಕೊಡದಿದ್ದಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ಅಲ್ಲಿ ಶಿಕ್ಷಣದಿಂದ ವಂಚಿತರಾಗುವಂತ ವಿಚಾರ ಇವತ್ತು ಆಗ್ತಿದೆ. ಆದ ಕಾರಣ ಈ ಒಂದು ಇಂಗ್ಲಿಷ್ ಮೀಡಿಯಂ ತಾವೇನು ಮಾಡಿದ್ದೀರಿ, ಇದು ಬಹುಶಃ ಮುಂದಿನ 12 ವರ್ಷ ನಂತರ ಇದರ ಪ್ರತಿಫಲ ನಿಮ್ಮ ಕಣ್ಣ ಮುಂದೆ ಕಾಣಲಿಕ್ಕೆ ಖಂಡಿತವಾಗಿ ಸಿಗ್ತದಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ತಾವೆಲ್ಲ ಯಾರಲ್ಲಿ ಇವತ್ತು ಶ್ರಮ ಪಟ್ಟಿದ್ದೀರಾ, ಬಹುಶಃ ನಿಮ್ಮನ್ನೆಲ್ಲ ನಾನು ಅಭಿನಂದಿಸಿಕೊಂಡು ಈ ದೂರ ಇನ್ನಷ್ಟು ಅತ್ಯುತ್ತಮವಾಗಿ ತಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಆ ಒಂದು ಈ ಶಿಕ್ಷಣದ ಇನ್ನಷ್ಟು ಉತ್ತಮವಾಗಲಿ, ಈ ಮಕ್ಕಳು ಅತ್ಯುತ್ತಮವಾದ ವಿದ್ಯಾರ್ಥಿಗಳಾಗಿ ಅವರು ತಂದೆ ತಾಯಿಯರ ಆಸ್ತಿ ಸಂಪತ್ತು ಮಾತ್ರ ಅಲ್ಲ, ಈ ಸಮಾಜದ ಒಂದು ದೇಶ ಸಂಪತ್ತಾಗಿ ಆಗ್ಲಿ ಅಂತ ನಾನು ಶುಭಾಶಯ ಸಲ್ಲಿಸ್ತೇನೆ. ಇನ್ನು ಹೆತ್ತವರಿಗೆ ನೀವು ಶಾಲೆಗೆ ಸೇರಿಸಿದ್ರೆ ನಿಮ್ಮ ಪರಿಸ್ಥಿತಿ ಮುಗಿಯಿತು. ಮುಖ್ಯ ಶಿಕ್ಷಕರಿದ್ದಾರೆ, ಶಿಕ್ಷಕ ವರ್ಗದವರಿದ್ದಾರೆ, ಬಿಲ್ಡಿಂಗ್ ಬೇಕಾದ್ರೆ ಅಭಿವೃದ್ಧಿ ಮಾಡಲಿಕ್ಕೆ ಸರಪದಲ್ಲಿದ್ದಾರೆ, ಇಲಾಖೆ ನೋಡ್ಲಿಕ್ಕೆ ನಮ್ಮ ಮತ್ತೆ ನಮ್ಮ ಬೇರೆ ಹೆಚ್ಚು ಕಮ್ಮಿ ಇದ್ರೆ ಹಳೆ ವಿದ್ಯಾ ಸಂಘದವರು ಇದ್ದಾರೆ ಅಂತ ಹೇಳಿದ್ರೆ ಇದೇನು ಕೂಡ ಆಗ್ಲಿಕ್ಕೆ ಸಾಧ್ಯ. ನಿಮ್ಮ ಮಕ್ಕಳ ಬಗ್ಗೆ ಕಾಳಜಿ ಇಟ್ಟುಕೊಂಡು ಪ್ರತಿಯೊಂದು ದಿವಸ ನೋಡಿಕೊಂಡು ಅವನ ಬಗ್ಗೆ ಒಂದು ಟೀಚರ್ ಜೊತೆ ಮಾತಾಡಿಕೊಂಡು ಚರ್ಚೆ ಮಾಡುವಂತ ಮನೋಭಾವವನ್ನು ಪ್ರತಿಯೊಂದು ತಂದೆ ತಾಯಂದಿರು ವಹಿಸ್ಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಿಮ್ಮ ಮಕ್ಕಳಿಗೆ ನೀವು ಪುರ್ಸೊತ್ತು ಮಾಡದಿದ್ರೆ ಪಕ್ಕದ ಮನೆಯ ಬಂದು ಏನಿಲ್ಲಿ ಪುರ್ಸೊತ್ತು ಮಾಡ್ಲಿಕ್ಕೆ ಹೋಗುದಿಲ್ಲ. ನಿಮ್ಮ ಮಕ್ಕಳಿಗೆ ನೀವು ಪುರ್ಸೊತ್ತು ಮಾಡಿ ಬರೆದಿದ್ರೆ ನನ್ನ ಮಕ್ಕಳು ದೊಡ್ಡ ಜನ ಆಗಬೇಕು, ನನ್ನ ಕಷ್ಟಗಳು ದೂರ ಆಗಬೇಕು, ನಾನು ನೆಮ್ಮದಿಯಿಂದ ಜೀವನ ಮಾಡಬೇಕು, ನನಗೆ ಮಗನಿಗೆ ಸ್ವಾಭಿಮಾನ ಬದುಕನ್ನು ಕಾಣಬೇಕು, ನೀವು ಹೇಗಾದ್ರೂ ಕನಸು ಕಾಣಲಿಕ್ಕೆ ಸಾಧ್ಯವಿದೆಯಾ? ಏನು ಕನಸು ಮಾಡ್ಲಿಕ್ಕೆ ಸಾಧ್ಯವಿದೆ. ಯಾಕಂತ ಹೇಳಿದ್ರೆ ನಾನು ಕೇಳ್ತಾ ಇರ್ತಾರೆ ಸರ್ಕಾರಿ ಶಾಲೆಗಳಲ್ಲಿ ಈಗ ಸ್ವಲ್ಪ ಬದಲಾವಣೆ ಆಗಿದೆ. ಮುಂಚೆ ಅವರ ಶಾಲೆಗೆ ಹೋಗಿ ನಾನು ಕೇಳ್ತಿದ್ದಾಗ ಮಕ್ಕಳ ತಂದೆ ತಾಯಂದಿರು ಇದಕ್ಕೆ ಬರ್ತಾ ಇದ್ದಾರ, ಶೈಕ್ಷಣಿಕವಾಗಿ ಚರ್ಚೆ ಮಾಡ್ಲಿಕ್ಕೆ ಎಂತವ್ರು ಬರ್ತಾ ಇದ್ದಂತ ಕೇಳುವಾಗ ಟೀಚರ್ ಹೇಳ್ತಾ ಇದ್ರು ಶೈಕ್ಷಣಿಕವಾಗಿ ಕರೆದಾಗ ಬರುದು ಕಡಿಮೆ, ಮಾರ್ಕ್ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಅವನ ಡಿಸಿಪ್ಲಿನ್ ಚರ್ಚೆ ಮಾಡ್ಲಿಕ್ಕೆ ಎಂತ ಸ್ವಲ್ಪ ಕಡಿಮೆ. ಸೈಕಲ್ ಕೊಡೋ ಕಾರ್ಯಕ್ರಮಕ್ಕೆ, ವಾರ್ಷಿಕ ಕಾರ್ಯಕ್ರಮಕ್ಕೆ, ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಇದಕ್ಕೆ ಜನ ತಾಯಂದಿರೆಲ್ಲ ಫುಲ್ಲು ಬರ್ತಾರೆ ಅಂತ ಹೇಳ್ತಾರೆ. ಆಗ ನಾನು ಈ ತಾಯಂದಿರಿಗೆ ಕೇಳ್ತಾ ಇರ್ತೇನೆ, ನಿಮ್ಮ ಮಕ್ಕಳ ಬಗ್ಗೆ ಶೈಕ್ಷಣಿಕವಾಗಿ ಅವರ ಶಿಸ್ತು ಮತ್ತು ನಡತೆ ಬಗ್ಗೆ, ನಿಮ್ಮ ಮಕ್ಕಳ ಬಗ್ಗೆ ಟೀಚರ್ ನಿಮ್ಮ ಕರೆದಾಗ ನಿಮ್ಗೊಂದು ಟೀಚರ್ ಬಂದು ಮಾತಾಡ್ಲಿಕ್ಕೆ 1 ನಿಮಿಷ ಕೂರಿಸೋದಿಲ್ಲ, ನೀವು ಭಯಂಕರ ಬಿಸಿ. ನಿಮ್ಮ ಸ್ವಂತ ಮಕ್ಕಳ ಬಗ್ಗೆ ಟೀಚರ್ ನಿಮ್ಮನ್ನು ಶಾಲೆಗೆ ಕರೆದು ಅವನ ಬಗ್ಗೆ ಚರ್ಚೆ ಮಾಡಿಕೊಂಡು ಬನ್ನಿ ಅಂತ ಹೇಳಿದಾಗ ನೀವು ತಾಯಂದಿರಿಗೆ ಭಯಂಕರ ನೀವು ಬಿಸಿ. ಇನ್ನೊಬ್ಬರು ಗೃಹ ಪ್ರವೇಶಕ್ಕೆ ಮದುವೆಗೆ ಕರೆದ್ರೆ ನೀವು 9 ಗಂಟೆಗೆ ರೆಡಿ, ನಿಮ್ಗೆ ಎಲ್ಲಿಂದ ಟೈಮ್ ಬರ್ತದೆ ಅಂತ ಗೊತ್ತಿಲ್ಲ. ನೀವು ಇನ್ನೊಂದಕ್ಕೆ ನೀವು ಹೋಗ್ಬಾರ್ದಂತಲ್ಲ, ನಿಮ್ಮ ಸಮಯ ಯಾರಿಗೆ ನೀವು ಮೀಸಲಿಡಬೇಕಂತ ನೀವು ಆಲೋಚನೆ ಮಾಡಬೇಕು. ನಿಮ್ಮ ಮಕ್ಕಳಿಗೆ ನೀವು ಎಲ್ಲರಿಗೂ ನಿಮ್ಮ ಸಮಯವನ್ನು ನೀವು ಮೀಸಲಿದ್ದಲ್ಲಿ ಅದು ಏನಾಗ್ತದೆ, ಏನು ಪ್ರಯೋಜನ ಆಗ್ತದೆ, ಅದು ನೀವು ಆಲೋಚನೆ ಪ್ರತಿಯೊಂದು ತಾಯಿಂದಿರು ಆತ್ಮಾವಲೋಕನ ಮಾಡಿಕೊಳ್ಬೇಕು. ನೀವು ನಿಮ್ಮ ಮನೆಯ ಪಕ್ಕದಲ್ಲಿ ಕೂತ್ಕೊಂಡು ನಿಮ್ಮ ನೆರೆಕರನ ಜೊತೆಯಲ್ಲಿ ಇಡೀ ಭೂಲೋಕದ ವಿಷಯ ಮಾತಾಡ್ತೀವಿ, ಇಲ್ಲದೆಲ್ಲ ಚರ್ಚೆ ನಡೀತದೆ. ಎಂತ ರಾಜ್ಯಕ್ಕೂ ಕೂಡ ಚರ್ಚೆ ನಡೀತದೆ. ಅಲ್ಲಿ ಮದುವೆ ಹಾಗೆತ್ತು, ಈ ಮದುವೆ ಹೀಗೆತ್ತು, ಈ ಬಂಗಾರ ಹಾಗೆಂತು, ಈ ಸಾರಿ ಹೀಗೆ ಅಂತು, ಈ ಬಿರಿಯಾನಿ ಹಾಗೆ ಅಂತ ಹೇಳಿ ಚರ್ಚೆ ಗಂಟೆಗಟ್ಟಲೆ ಚರ್ಚೆ. ನಿಮ್ಮ ಮಕ್ಕಳ ಬಗ್ಗೆ ನೀವು ಎಷ್ಟು ಚರ್ಚೆ ಮಾಡ್ತೀರಿ? ನಿಮ್ಮ ಮಕ್ಕಳ ಬಗ್ಗೆ ನೀವೆಷ್ಟು ಚರ್ಚೆ ಮಾಡ್ತೀರಿ? ನನ್ನ ಮಗ ಹಾಗಿದ್ದಾನೆ, ನನ್ನ ಮಗಳು ಹೀಗಿದ್ದಾನೆ, ನನ್ನ ಮಗ ಇಷ್ಟ ಆಗಿದೆ, ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಿದ್ದಾರೆ, ಸ್ಕೌಟ್ಸ್ ಅಲ್ಲಿ ಹೋಗಿದ್ದಾರೆ. ನಿಮ್ಮ ಮಕ್ಕಳ ಬಗ್ಗೆ ನೀವು ನೆರೆಕರೆಯವರು ಅಥವಾ ನೀವು ಸನ್ಮಿತರು ನೀವು ಮಕ್ಕಳ ಬಗ್ಗೆ ಚರ್ಚೆ ಮಾಡ್ತೀರಿ. ಆದ್ರೆ ಇದನ್ನೆಲ್ಲ ನೀವು ಆಲೋಚನೆ, ನಿಮ್ಮನ್ನು ಯಾರಾದ್ರೂ ನೀವು ಯಾಕೆ ಬದುಕಿದಂತ ಕೇಳಿದ್ರೆ ಅದು ನಾನು ಮದುವೆ ಆಗ್ಲಿಕ್ಕೆ ಬದುಕಿದ್ದೇನೆ, ಬಂಗಾರ ತೆಗಿಲಿಕ್ಕೆ ಬದುಕಿದ್ದೇನೆ, ಮನೆ ಕಟ್ಟಲಿಕ್ಕೆ ಬದುಕಿದ್ದೇನೆ, ಕಾರು ತೆಗಿಲಿಕ್ಕೆ ಬದುಕಿದ್ದೇನೆ, ಇದಕ್ಕೆಲ್ಲ ನಿಮ್ಮದು ಯಾವ್ದು ಆಲೋಚನೆ ನಿಮ್ಮನ್ನು ಯಾಕೆ ಬದುಕಿದಂತ ಹೇಳಿದ್ರೆ ನಿಮ್ಮ ಮಕ್ಕಳನ್ನು ಅತ್ಯುತ್ತಮವಾದ ವ್ಯಕ್ತಿತ್ವ ರೂಪಿಸಿಕೊಂಡು ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗೋದಕ್ಕೆ ನೀವು ಬದುಕಿಸಿದ್ರೆ ನೀವು ಆಲೋಚನೆ ತಾವು ಮಾಡಬೇಕು. ಅದಕ್ಕೆ ನಾನು 10-15 ವರ್ಷ ನೀವು ನಿಕಟವಾಗಿ ಅವನ ಬೆನ್ನಿಂದ ಬಿದ್ದು ಬಹಳ ಸಕ್ಕರೆ ತಾವಿತ್ತು ನೋಡಿಕೊಂಡು ಹೋದ್ರೆ ನಿಮ್ಮ ಮುಂದಿನ ಎಲ್ಲ ಕಷ್ಟಗಳು ದೂರ ಆಗ್ತದಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದು ನಿಮ್ಮ ದೊಡ್ಡ ಮಟ್ಟದ ಜವಾಬ್ದಾರಿ ಇವತ್ತು ಎತ್ತವ್ರು ಇವರೆಲ್ಲ ಊರವರು ಇವರೆಲ್ಲ ಇಷ್ಟೆಲ್ಲ ಮಾಡಿದಾಗ ಇನ್ನು ಮುಂದೆ
ಜವಾಬ್ದಾರಿ ನೀವು. ಮತ್ತು ನಾನೆಲ್ಲ ಹೆತ್ತವರಿಗೆ ಹೇಳುವುದಿಷ್ಟೇ, ನಿಮ್ಮಿಂದ ಏನೆಲ್ಲಿಗೆ ಸಂಘ ಸಂಸ್ಥೆಯವರು, ಹಳೆ ವಿದ್ಯಾರ್ಥಿಯವರು, ಊರವರೆಲ್ಲ ಸಹಕಾರ ಕೊಟ್ಕೊಂಡು ವ್ಯವಸ್ಥೆ ಮಾಡ್ತಾರೆ. ಅದರ ಅರ್ಥ ನಿಮ್ಮ ತಾಯಂದಿರಿಗೆ ತಂದೆನಿಗೆ ಜವಾಬ್ದಾರಿ ಇಲ್ಲ ಅಂತಲ್ಲ. ನಿಮ್ಮಿಂದ ಏನೆಲ್ಲ ಸಹಕಾರ ಶಾಲೆಗೆ ಕೊಡ್ಲಿಕ್ಕೆ, ಅದು ಎಷ್ಟೇ ಸಂದಿರಲಿ ಎಷ್ಟೇ ದೊಡ್ಡದಿರಲಿ, ನಿಮ್ದು ಏನೆಲ್ಲ ಮಾಡ್ಲಿಕ್ಕೆ ಸಹಕಾರ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಅದು ಮುಂದೆ ನಿಂತೆಲ್ಲ ತಮ್ಮ ಸಹಕಾರ ಮಾಡಬೇಕು. ಯಾಕೆ ನೀವು ಶಾಲೆಗೆ ಏನಾದರೂ ಸಹಕಾರ ಮಾಡಿದರೆ ಅದು ಮುಖ್ಯ ಶಿಕ್ಷಕ ಮನೆಗೆ ಹೋಗುದಿಲ್ಲ, ಅದು ಟೀಚರ್ ಮನೆಗೆ ತೆಕ್ಕೊಂಡು ಹೋಗುದಿಲ್ಲ. ನೀವು ಈ ಶಾಲೆಗೆ ಏನು ಸ್ವಲ್ಪ ಮಟ್ಟಿನ ಉಪಕಾರ ಮಾಡಿದ್ರು ಕೂಡ ಪರೋಕ್ಷವಾಗಿ ಅದು ಈ ಊರ ಮಕ್ಕಳಿಗೆ ಅದರ ಪ್ರಯೋಜನ ಸಿಕ್ತಂತ ನೀವು ಆಲೋಚನೆ ಮಾಡಬೇಕು. ನೀವೇನೇ ಈ ಶಾಲೆಗೆ ಯಾರೇ ಎಷ್ಟೇ ಸಹಕಾರ ಮಾಡಿದ್ರು ಕೂಡ ಅದು ಪರೋಕ್ಷವಾಗಿ ಮತ್ತೆ ಯಾರಿಗೆ ಸಿಗ್ತದೆ, ಈ ಊರ ಮಕ್ಕಳಿಗೆ ಮಾತ್ರ ಸಿಕ್ಕುವಂತ ಸವಲತ್ತು ಆಗಿರ್ತದೆ. ಅದನ್ನ ಎಷ್ಟೇ ಸಣ್ಣದಿರಲಿ ದೊಡ್ಡದಿರಲಿ ಪ್ರತಿಯೊಂದು ತಮ್ಮಿನ ಏನೆಲ್ಲ ಯಾವುದೇ ಹಂತದಲ್ಲಿ ಏನೆಲ್ಲ ಸಹಕಾರ ಮಾಡಲಿಕ್ಕೆ ನೀವಿರಲಿ, ನಿಮ್ಮ ಸಂಬಂಧಿಕರಲ್ಲಿ, ಮಿತ್ರರಲ್ಲಿ ಯಾರಿದ್ದಾಗ ಈ ಶಾಲೆಗೆ ಏನೋ ಸಣ್ಣ ಪುಟ್ಟ ಸಹಕಾರ ಮಾಡಿಸಿಕೊಂಡು ಒಬ್ಬರೊಬ್ಬರು ಸಹಕಾರವನ್ನು ಮಾದರಿಯಾದ ಶಾಲೆಗೆ ಪರಿವರ್ತನೆ ಇವತ್ತು ಆಗ್ಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನೊಮ್ಮೆ ಇವತ್ತು ಹೇಳಿದ್ದೆ, ಈ ಗಾಡಿಗಾದ ಶಾಲೆಯನ್ನು ಬಂದ್ ಮಾಡಿ ಅಲ್ಲಿ ಪಾವೂರಿಗೆ ಸೇರಿಸಿ ಅಲ್ಲಿ ಪಬ್ಲಿಕ್ ಸ್ಕೂಲ್, ನಾವು ಕರ್ನಾಟಕ ಪಬ್ಲಿಕ್ ಸ್ಕೂಲ್, ಯಾಕೆ ಅಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ನಾವು 10th ತನಕ ಬಂದ್ರೆ ಮತ್ತೆ 12th ತನಕ ಮಾಡಿದ್ರೆ ಅಲ್ಲಿ ನಮಗೆ ಕನ್ನಡ ಪಬ್ಲಿಕ್ ಸ್ಕೂಲ್ ಮಾಡಲಿಕ್ಕೆ ಆಗ್ತದೆ. ಮತ್ತೆ ಎಲ್ಲ ಕಡೆ ಒಂದು ಶಿಕ್ಷಕರ ಕೊರತೆಲ್ಲ ಸಮಸ್ಯೆ ಅಂತ ಹೇಳಿದಾಗ ಇವರು ಬಿಡ್ಲೇ ಇಲ್ಲ, ಅವತ್ತು ಹಿರಿಯರೆಲ್ಲ ಕಟ್ಟಿದ್ದು ಆ ಕಾಲದಲ್ಲಿ ಕಟ್ಟಿದ್ದು ಅದು ಹಾಗೆ ಹೀಗೆ ಅಂತೇಳಿ. ಆದ್ರೆ ಇವತ್ತು ಅದರ ನಂತರ ಡೆವಲಪ್ಮೆಂಟ್ ಆಲೋಚನೆ ಮಾಡಿದ್ದನ್ನು ಮುಂದೆ ಬರುವ ವಿಚಾರ ಇರ್ತಾ ಇದೆ. ಅದಕ್ಕಾಗಿ ಬಹುಶಃ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ಬಹುಶಃ ಗಾಡಿಗದ್ದೆ ಈ ಹಿಂದೆ ಅತ್ಯುತ್ತಮವಾದ ಕುಗ್ರಾಮವಾದ ಒಂದು ಪ್ರದೇಶ. ನೀವು ಬರೆದಿಟ್ಟುಕೊಳ್ಳಿ, ಮುಂದಿನ 10 ವರ್ಷಗಳಲ್ಲಿ ಗಾಡಿಗದ್ದೆ ಅತ್ಯುತ್ತಮ ದೊಡ್ಡ ಒಂದು ಪೇಟಾಗಿ ಪರಿವರ್ತನೆ ಆಗ್ತದೆ. ಅದು ಏನು ಕೂಡ ಸಂಶಯ ಇಲ್ಲ. ಯಾಕಂತ ಹೇಳಿದ್ರೆ ಹರೇಕಳದಿಂದ ಗಾಡಿಗದ್ದೆ ತನಕ ರಸ್ತೆಗೆ ನಿರ್ಮಾಣ ಮಾಡಲಿಕ್ಕೆ ಈಗಾಗಲೇ 10 ಕೋಟಿ ಕೆಲಸ ಆಗಿದೆ. ಮತ್ತೆ 40 ಕೋಟಿ ರೂಪಾಯಿ ಅನುದಾನ ಇವತ್ತು ಬಿಡುಗಡೆಯಾಗಿ ಈ ಮಳೆಗಾಲ ನಿಂತ ತಕ್ಷಣ ಈ ರಸ್ತೆ ಒಂದು ಸಂಪೂರ್ಣವಾಗಿ ನಿಮಗೆ ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಆಗ್ತದೆ. ಯಾಕೆ 40 ಬದಲು 12 ಬ್ರಿಡ್ಜ್ಗಳು ಬರ್ತದೆ. ನಾವು ಭವಿಷ್ಯದ ಆಲೋಚನೆ ಮಾಡಬೇಕು. ಮಳೆ ಬಂದಾಗ ಹೊರಗಡೆ ಹೋಗ್ಬೇಕು. ಅದಕ್ಕಾಗಿ 12 ಕಿರು ಸೇತುವೆಯನ್ನು ಸೇರಿಕೊಂಡು ಬೇಕಾದ ಮೂಲ ವ್ಯವಸ್ಥೆ ಮಾಡಿಕೊಂಡು ಬರೇ ಹರೇಕಳದಿಂದ ಇಲ್ಲಿಯ ತನಕ 40 ಕೋಟಿ ರೂಪಾಯಿಯಲ್ಲಿ ಇವತ್ತು ಕೆಲಸ ಆಗಿ ಆ ಒಂದು ರಸ್ತೆ ನಿರ್ಮಾಣ ಆದ್ರೆ ಇನ್ನು ಈ ಪಾವೂರು ಗ್ರಾಮ ಮಾತ್ರ ಅಲ್ಲ, ಬೊಲಿಯಾರು ಗ್ರಾಮ ಮಾತ್ರ, ಎಲ್ಲಾ ಗ್ರಾಮದವರು ಕೂಡ ಈ ಗಾಡಿಗದ್ದೆಯಿಂದಲೇ ಇವತ್ತು ಹರೇಕಳಿಗೆ ಹೋಗ್ತಾರೆ. ಯಾರು ಹೋಗುದಿಲ್ಲ, ಎಲ್ಲಿಂದಲೇ ಹೋಗುದು. ಬೇರೆ ಊರಿನವರು ಈ ರಸ್ತೆಯಿಂದ ಹೋಗುವಾಗ ಆಟೋಮೆಟಿಕ್ ಅವರು ಡೆವಲಪ್ಮೆಂಟ್ ಆಗ. ನಾನೆಲ್ಲ ಊರವರಿಗೆ ನಾನು ಹೇಳುದಿಷ್ಟೇ, ನಿಮ್ಮ ಒಂದು ಊರು ಅಭಿವೃದ್ಧಿ ಆಗ್ಬೇಕಾದ್ರೆ ಅದು ಈ ಊರಿನಲ್ಲೇ ಸಾಧ್ಯ ಇಲ್ಲ. ಹೊರಗಿನವರು ಬಂದು ಇಲ್ಲಿ ಬಂಡವಾಳವನ್ನು ಮತ್ತು ಬಂದವರು ದುಡ್ಡನ್ನು ಇಲ್ಲಿ ಖರ್ಚು ಮಾಡಿದಾಗ ಎಲ್ಲಿ ಆರ್ಥಿಕವಾದ ಚಲನವಲನ ಆಗ್ತದೆ ಆ ಊರು ಮಾತ್ರ ಡೆವಲಪ್ಮೆಂಟ್ ಆಗ್ಲಿಕ್ಕೆ ಸಾಧ್ಯ. ಎಲ್ಲಿ ದುಡ್ಡು ಖರ್ಚಾಗ್ತದೆ, ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಇಲ್ಲಿ ಆಗ್ತದೆ, ಆ ಊರು ಮಾತ್ರ ಡೆವಲಪ್ಮೆಂಟ್ ಆಗುವುದು. ಆದ ಕಾರಣ ಎಲ್ಲರ ಊರಿಗೆ ಬರುವಂತ ಅತ್ಯುತ್ತಮ ಸೌಹಾರ್ದತೆ, ಪ್ರೀತಿಯ ವಾತಾವರಣ ನಿರ್ಮಾಣ ಮಾಡೋ ಜವಾಬ್ದಾರಿ ಅದು ಈ ಊರವರ ದೊಡ್ಡ ಮಟ್ಟದ ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಇವತ್ತು ಮಂಗಳೂರು ಕಡೆ ಜಾಗ ಇಲ್ಲ, ಜನರು ಕೂಡ ಇವತ್ತು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅವರು, ಶಿಕ್ಷಣ ಸಂಸ್ಥೆಯವರು, ಇನ್ನಿತರು ಅವರ ದುಡ್ಡನ್ನು ಹಾಕ್ಲಿಕ್ಕೆ ಬೇರೆ ಬೇರೆ ಊರನ್ನು ಇವತ್ತು ನೋಡ್ತಾ ಇದ್ದಾರೆ. ಆ ನೋಡೋ ಸಂದರ್ಭದಲ್ಲಿ ಅವ್ರಿಗೆ ಪಾವರ್ ಕೂಡ ಪ್ರಮುಖವಾಗಿ ಕಾಣುವಂತ ವ್ಯವಸ್ಥೆ ಇವತ್ತು ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾನು ಎಲ್ಲಾ ರಸ್ತೆಗಳಿಗೆ ಮೊದಲ ಆದ್ಯತೆ ನಾನು ಯಾಕೆ ಕೊಟ್ಟಂತ ಹೇಳಿದ್ರೆ ನನ್ನ ಕ್ಷೇತ್ರದ ಯಾವುದೇ ಕಡೆಯಿಂದಲೂ ಕೂಡ ಅದು ಮುಡಿಪು ಇರಲಿ, ಪಾವೂರು ಇರಲಿ, ಹರೇಕಲ್ಲಲ್ಲಿ, ಬೊಲಿಯಾರಿರಲಿ, ಬರೇ ಇವತ್ತು 25 ನಿಮಿಷದಲ್ಲಿ ನೀವು ಹೋಗಿ ಮಂಗಳೂರಿಗೆ ಹೋಗಿ ಮುಟ್ತೀರಿ. ಈ ರಸ್ತೆ ಮಾಡೋದ ಕಾರಣ 25 ಮುಂಚೆ ನಿಮ್ಗೆ 3/4 ಗಂಟೆ 1 ಗಂಟೆ ಬೇಕು. 3/4 ಗಂಟೆ 1 ಗಂಟೆ ಬೇಕಾದಾಗ ಇಲ್ಲಿ ಮನೆ ಇದ್ದವರು ಅವರ ಮಕ್ಕಳಿಗೆ ಸ್ವಲ್ಪ ದುಡ್ಡಾದಾಗ ಈ ಊರೇ ಬೇಡ ಅಂತ ಹೇಳಿ ಮಂಗಳೂರಿಗೆ ಹೋಗಿ ನಿಲ್ಲಲಿಕ್ಕೆ, ಮನೆ ಮಾಡಿ ನಿಲ್ಲಲಿಕ್ಕೆ ಆಯ್ತು. ಅದು ಇಲ್ಲಿ ಜಾಗ ಕೊಟ್ಟು ಅಲ್ಲಿ ಬೇರೆ ಬೇರೆ ಹೋಗಿ ಸೆಟಲ್ಮೆಂಟ್ ಮಾಡ್ಲಿಕ್ಕೆ ಆಯ್ತು. ಈಗ 25 ನಿಮಿಷದಲ್ಲಿ ನೀವು ಯಾವುದೇ ಒಂದು ಊರಿಂದ ಹೋಗಿ ಅಲ್ಲಿಗೆ ಮುಡ್ತಾರಂತ ನೀವು ಗೊತ್ತಾದಂತ ಸಂದರ್ಭದಲ್ಲಿ ಮಂಗಳೂರಿನವರು ಅಲ್ಲೇ ಸ್ಥಳವನ್ನು ಸೇಲ್ ಮಾಡಿ ಇಲ್ಲಿ ಬಂದು ಒಂದು ವೆಹಿಕಲ್ ತೆಕ್ಕೊಂಡು ಇಲ್ಲಿ ಬಂದು ಹೋಗೋದು ಪ್ರಾರಂಭ ಆಗೋ ವಿಚಾರ. ಇಷ್ಟಾಗುವಾಗ ನಿಮ್ಮ ಲ್ಯಾಂಡ್ ವ್ಯಾಲ್ಯೂ ಕೂಡ ಆಟೋಮ್ಯಾಟಿಕ್ ಇವತ್ತು
ಜಾಸ್ತಿ ಆಗ್ತದೆ, ನಿಮ್ಮ ರೇಟ್ ವ್ಯಾಲ್ಯೂ ಕೂಡ ಜಾಸ್ತಿ. ಅದಕ್ಕಾಗಿ ಇವತ್ತು ಎಲ್ಲ ಕಡೆ ಈ ಕಡೆ ಮುಡಿಪುರ ಯಾವ ಕಡೆ ಹೋದರೂ ಕೂಡ ಜಾಗವಿಲ್ಲ, ಇದರ ರೇಟು ಕೂಡ ಬಹಳಷ್ಟು ಇವತ್ತು ಜಾಸ್ತಿ ಆಗೋದು ವಿಚಾರ ಕೂಡ ಆಗುವಂಥದ್ದು. ಅದಕ್ಕಾಗಿ ನಾವು ಆದಷ್ಟು ಎಲ್ಲ ಬೇರೆ ಬೇರೆ ಶಿಕ್ಷಣ, ಯಾಕಂದ್ರೆ ಮೊನ್ನೆ ಕಾರ್ಕಳದಲ್ಲಿ ಒಂದು 30 ಎಕರೆ ಹೋಗಿ ಹುಡುಕಿದ್ರು. ನಾನು ಕರೆದವರನ್ನು ಹೇಳಿದೆ, ನೀವು ಆ ಕಡೆ ಎಲ್ಲ ಹೋಗ್ಲಿಕ್ಕೆ ಹೋಗಬೇಡಿ, ನಿಮ್ಗೆ ಏನೆಲ್ಲ ಸಹಕಾರ ಬೇಕು, ಇಲ್ಲಿ ಪರ್ಮಿಷನ್ ಅದೆಲ್ಲ ನಾವು ಮುಂದೆ ನಿಂತು ಮಾಡ್ತೇವೆ. ನಿಮ್ಮ ಶಿಕ್ಷಣ ಸಂಸ್ಥೆ ಮತ್ತು ನೀವು ನಮ್ಮ ಯಾವುದಾದ್ರು ಊರಲ್ಲಿ ಮಾಡಿ ಅಂತ ಹೇಳಿ ನಾನೇ ಇವರಿಗೆಲ್ಲ ಇವರಿಗೆಲ್ಲ ಫೋನ್ ಮಾಡಿ ಹೇಳಿದ್ದೆ. ಆ ಜಾಗ 40 ಎಕರೆ ಅವರಿಗೆ ಬೇಕು. ಆಗ ಬಂದು ಈಗ ನೋಡಿ ಬಹುಶಃ ನಿಮ್ಮ ಪದ್ಯದಲ್ಲೇ ನಾವು ಫೈನಲ್ ಒಂದು ಹಂತಕ್ಕೆ ಬಂದು ಮುಟ್ಟಿದ್ದಾರೆ. ಸತೀಶ್ ಪಟ್ಲ ಮತ್ತು ಇವರೆಲ್ಲ ಯಾರಾಗಿ ಗೊತ್ತಿಲ್ಲ. ಈ ರೀತಿ ನೀವು ಕೂಡ ಅಷ್ಟೇ, ಯಾರಿಗಾದ್ರು ಬೇಕಾದ್ರೆ ನಿಮ್ಮ ಈ ಊರಿಗೆ ಅವರನ್ನು ಆಹ್ವಾನಿಸಿ ಅದನ್ನು ಬಹುಶಃ ಅವರನ್ನು ಇಲ್ಲಿ ಬಂಡವಾಳಿಯಲ್ಲಿ ಹಾಕ್ಲಿಕ್ಕೆ ದೊಡ್ಡ ಮಟ್ಟದ ಪ್ರೋತ್ಸಾಹ ನೀವು ಊರವರು ಪ್ರತಿಯೊಬ್ಬರು ಕೂಡ ಇವತ್ತು ಕೊಡಬೇಕಾಗ್ತದೆ. ಇವತ್ತು ಇಲ್ಲಿ ಪಾವೂರು ಹಿಂದೆ ಅಷ್ಟು ಹೆಸರಿರಲಿಲ್ಲ. ಇವತ್ತು ಇಂಜಿನಿಯರಿಂಗ್ ಕಾಲೇಜ್ ಬಂದ ನಂತರ ದೊಡ್ಡ ಮಟ್ಟದ ಹೆಸರು. ಒಬ್ಬರು ಇಂಜಿನಿಯರಿಂಗ್ ಕಾಲೇಜ್ ಇರಲಿ, ಬಿಲ್ಡಿಂಗ್ ಇರಲಿ, ಇನ್ನೊಂದು ಹಾಕಿದಾಗ ಈ ಊರವರು ಅದು ಕಾಲೇಜ್ನವರಿಗೆ ಲಾಭ ಅಂತ ಎನಿಸ್ಬಾರ್ದು. ಕಾಲೇಜ್ನವರು ದುಡ್ಡು ಕೊಟ್ಟು ಲೋನ್ ತೆಗೆದು ಬಿಲ್ಡಿಂಗ್ ಮಾಡಿ ಟೆನ್ಷನ್ ಮಾಡಿ ವಿದ್ಯೆ ಸೇರಿಸಿ ಬಹಳ ಟೆನ್ಷನ್ ಶಿಕ್ಷಣ ಸಂಸ್ಥೆ ನಡೆಸ್ತಾರೆ. ಲಾಭ ಯಾರಿಗೆ? ಬೇರೆಯವ್ರಿಗೆಲ್ಲ ಕೂತ್ಕೊಂಡಲ್ಲಿ ಲಾಭ. ಯಾಕೆ? ಮುಂಚೆ 10,000 ಜಾಗಿಗೆ ಆಟೋಮೆಟಿಕ್ 50,000 1 ಲಕ್ಷ ಆಟೋಮೆಟಿಕ್ ಆಗಿ ಇವರ ಲ್ಯಾಂಡ್ ವ್ಯಾಲ್ಯೂ ಜಾಸ್ತಿ. ಸೊ ಒಂದು ಡೆವಲಪ್ಮೆಂಟ್ ಆದಾಗ ಅವರಿಗೆ ಮಾತ್ರ ಅಲ್ಲ, ಈ ಊರೆಲ್ಲರಿಗೂ ಕೂಡ ಇವತ್ತು ಪ್ರಯೋಜನ ಆಗುವಂತ ವಿಚಾರ ಕೂಡ ಆಗ್ತದೆ. ಇದೆಲ್ಲ ಕೂಡ ಯುವಕರು ಸಂಘ ಸಂಸ್ಥೆ ಅರ್ಥ ಮಾಡಿಕೊಂಡು ದೊಡ್ಡ ಮಟ್ಟದ ಆ ವಿಚಾರ ದೂರದರ್ಶಕದ ಆಲೋಚನೆಯನ್ನು ಮಾಡಿಕೊಂಡು ಹೋಗುವಂತ ದೊಡ್ಡ ಮಟ್ಟದ ನಾಯಕತ್ವವನ್ನು ಈ ಊರವರು ಇವತ್ತು ವಹಿಸ್ಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಎಲ್ಲದಕ್ಕೂ ಸೌಹಾರ್ದತೆ, ಪ್ರೀತಿ, ವಿಶ್ವಾಸದ ದೊಡ್ಡ ಮಟ್ಟದ ಒಂದು ವ್ಯಕ್ತಿತ್ವದ ಊರವರು ಇವತ್ತು ಹಮ್ಮಿಕೊಳ್ಬೇಕು. ನಾನು ಯಾವಾಗ ನನ್ನ ಮಿತ್ರ ಹೇಳ್ತಾ ಇರ್ತೇನೆ, ರಾಜ್ಯಕ್ಕೆ ಚುನಾವಣೆ ಸಂದರ್ಭ ಬಂದಾಗ ಮಾತ್ರ, ಅದರ ನಂತರ ನಮ್ಮಲ್ಲಿ ಯಾರು ಕೂಡ ಇಲ್ಲಿ ಕೂಡ ಯಾವುದೇ ರಾಜ್ಯಕ್ಕೆ ಯಾವುದೇ ಹಂತದಲ್ಲಿ ಕೂಡ ಡೆವಲಪ್ಮೆಂಟ್ಗೆ ಅಡ್ಡಿ ಆಗುವಂತ ಎಲ್ಲಿ ಯಾವುದೇ ಕೆಲಸ ಕೂಡ ಎಲ್ಲಿಯೂ ಕೂಡ ಇವತ್ತು ಆಗಬಾರ್ದು. ನಾವು ಇದ್ದೇವೆ, ನಾಳೆ ನಾವು ಹೋಗ್ತೇವೆ, ಈ ಊರಿರ್ತದೆ, ಈ ಪ್ರದೇಶ ಇರ್ತದೆ, ಇಲ್ಲಿ ಭವಿಷ್ಯದಲ್ಲಿ ಮಕ್ಕಳು ಹುಟ್ಟಿ ಬರಲಿಕ್ಕೆ ಬಹಳಷ್ಟು ಹೊತ್ತಿದೆ. ನಾವು ಮಾತ್ರ ಬದುಕುವುದಲ್ಲ, ಇನ್ನು ಹುಟ್ಟಿ ಬರ್ಲಿಕ್ಕೆ ಕೋಟ್ಯಾಂತರ ಮಕ್ಕಳು ಇಲ್ಲಿ ಹುಟ್ಟಿ ಬರ್ಲಿಕ್ಕಿದ್ದಾರೆ. ಅವ್ರಿಗೆ ಬದುಕುದಾಗ ದೊಡ್ಡ ಮಟ್ಟದ ವಾತಾವರಣ ನಿರ್ಮಾಣ ಮಾಡೋ ಜವಾಬ್ದಾರಿ ಅದು ನಮ್ಮ ಜವಾಬ್ದಾರಿ. 92 ವರ್ಷಗಳ ಹಿಂದೆ ಆ ಹಿರಿಯರು ಮಾಡಿದ ಕಾರಣ ನಾವಿಲ್ಲಿ ಅದರ ಫಲವನ್ನು ನಾವು ಮುಂದಿನ ಜನ ಅವ್ರು ನಮ್ಗೆ ಇಷ್ಟು ಬಿಟ್ಟು ಹೋಗಿದ್ದಾರೆ. ಆದ್ರೆ ನಾವೆಂತ ಬಿಟ್ಟು ಹೋಗ್ತಾ ಇದ್ದೇವೆ? ಅವರಿಗೆ ಅಂತ ಒಂದು ಬೇಕಲ್ಲ. ಏನಿಲ್ಲದಿದ್ರು ಕೂಡ ಉತ್ತಮವಾದ ಸಮಾಜ, ನಾಗರಿಕವಾದ ಸಮಾಜವನ್ನು ಬಿಟ್ಟು ಕೊಡೋ ಜವಾಬ್ದಾರಿ ಅದು ಪ್ರತಿಯೊಬ್ಬರು ಕೂಡ ಇವತ್ತು ಜವಾಬ್ದಾರಿ ಇವತ್ತು ಆಗ್ತಾ ಇವತ್ತು ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದರ ಜೊತೆಯಲ್ಲಿ ನಿಮಗೆ ಸಚಿವದಿಂದ ಇವತ್ತು ತುಂಬೆಗೆ ಬ್ರಿಡ್ಜ್ ಕೂಡ ಇವತ್ತು ಸ್ಯಾಂಕ್ಷನ್ ಆಗಿದೆ. ನನ್ನ ದೊಡ್ಡ ಕನಸು ಏನಂತ ಹೇಳಿದ್ರೆ, ಕಲ್ಲಾಪಿಯಿಂದ ನೇರವಾಗಿ ನದಿ ಬದಿಯಲ್ಲಿ ಸೀದವಾಗಿ ಸಚಿವಾಗಿ ಇವತ್ತು ಈ ರಸ್ತೆ ನಾವು ಹರೇಕಲ್ಲ ಗಾಡಿಗದ್ದೆ ಮಾತ್ರ ಅಲ್ಲ, ನೆಕ್ಸ್ಟ್ ಗಾಡಿಗಡ್ಡೆಯಿಂದ ಬೊಳ್ಯಾರಿಂದ ಕೋಟೆಗಾನಿಂದ ಸಚಿವ, ಅಲ್ಲಿಂದ ಕಲ್ಲಾಪಿಗೆ, ಇದು ಉದ್ದಕ್ಕೂ ಕೂಡ ಆ ಒಂದು ನಿರ್ಮಾಣ ಮಾಡುವ ಉದ್ದೇಶವೇ ನಮ್ಮ ಮುಖ್ಯ ಉದ್ದೇಶ ಆಗಿದೆ. ಇವತ್ತು ಕೆಲಸ ಪ್ರಾರಂಭ ಆಗಿದೆ. ಯಾರ ಎನಸಿಗಳಿಲ್ಲ, ನಿಮ್ಮೆಲ್ಲ ಆಶೀರ್ವಾದ, ದೇವರ ಶಕ್ತಿ. 50 ಕೋಟಿ ರೂಪಾಯಿ ಕೆಲಸ ಇವತ್ತು ಪ್ರಾರಂಭ ಇವತ್ತಾಗಿದೆ. ಮುಂದೆ ಹಂತ ಹಂತವಾಗಿ ಇವತ್ತರ ನಾಳೆ ಅದು ಸಚಿವದಿಂದ ಕಲ್ಲಾಪಿಗೆ ನದಿ ಬದಿ ರಸ್ತೆ ಖಂಡಿತವಾಗಿ ಹಾಗೇ ಆಗ್ತದೆ. ಆದ್ರೆ ಬರೀ 10 ನಿಮಿಷ ಸಾಕು ಇಲ್ಲಿಂದ ಹೋಗ್ಲಿಕ್ಕೆ. ಅಲ್ಲಿ ವಾಹನದ ಒತ್ತಡ ಇವತ್ತು ಕಡಿಮೆ ಆಗ್ತದೆ. ಯಾಕೆ? ವಾಹನದ ಒತ್ತಡ ಕಡಿಮೆ ಆಗ್ತದೆ. ತುಕ್ಕೋಡು ಜಂಕ್ಷನ್ ನಲ್ಲಿ ನೇರವಾಗಿ ಮತ್ತೆ ಇದು ನಾವು ಲಾರಿ ಹೋಗ್ಲಿಕ್ಕೆ ಅವಕಾಶ ಮಾಡಿ ಕೊಡೋದಿಲ್ಲ. ಬರೇ ವೆಹಿಕಲ್ ಮತ್ತು ಕಾರು ಮೊತ್ತದ ಅಲ್ಲದೆ ದೊಡ್ಡ ದೊಡ್ಡ ವಾಹನಗಳಿಗೆ ನಾವು ಎಲ್ಲಿ ಕೂಡ ಅವಕಾಶ ಕೊಡಬೇಕಂತ ಉದ್ದವಾಗಿ ಅಲ್ಲಿ ಹರೆಕಾಲದಲ್ಲೇ ಕೊಡಲಿಲ್ಲ, ಇಲ್ಲಿ ಕೊಡ್ತಾ ಇಲ್ಲ. ಯಾಕೆ? ಒಮ್ಮೆ ದೊಡ್ಡ ವಾಹನ ಬಂದ ತಕ್ಷಣ ಈ ಊರ ಸಂಸ್ಕೃತಿ, ಪರಂಪರೆ ಎಲ್ಲವೂ ಕೂಡ ಗಾಳಿಗೆ ಹೋಗಿ ಬಿಡುವಂತ ಕೆಲಸ ಆಗ್ತದೆ. ಮತ್ತೆ ದೊಡ್ಡ ದೊಡ್ಡ ಪ್ರವಾಸೋದ್ಯಮದ ಕೇಂದ್ರವಾಗ್ತದೆ. ಮತ್ತೆ ಮುಂದಕ್ಕೆ ನೋಡಿದ್ದಾನೆ ಇದೆಲ್ಲ. ಆದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಬೋಟಿಂಗ್, ಇಲ್ಲಿ ಆದಿತ್ಯವಾರ ಶನಿವಾರ ಜನ ಬರುವುದು, ಇದರ ಮಧ್ಯದಲ್ಲಿ ಶಾಪ್ ಓಪನ್ ಆಗ್ಬೋದು, ಇಲ್ಲಿ ಬೋಟಿಂಗ್ ಪ್ರಾರಂಭ ಆಗ್ಬೋದು, ಬೇರೆ ಬೇರೆ ರೀತಿಯ ಎಲ್ಲ ಚಟುವಟಿಕೆ ಕೂಡ ಇಲ್ಲಿ ಆ ಪ್ರವಾಸೋದ್ಯಮ ಸಂಬಂಧಪಟ್ಟಾಗ ಇವತ್ತು ಪ್ರಾರಂಭ ದೊಡ್ಡ ಅವಕಾಶ ಬಂದಾಗಲಿ ಅತ್ಯುತ್ತಮವಾದ ಭವಿಷ್ಯದ ಒಂದು ಅಭಿವೃದ್ಧಿಯ ಇವತ್ತು ಆಗ್ತದೆ. ನಾನು ಇವತ್ತು ಹೇಳಿಕೊಂಡು ಬಹುಶಃ ನಿಮ್ಮೆಲ್ಲರ ವಿಶೇಷ ಸಾಕ್ತಿರುವಂಥ ಅವಕಾಶವನ್ನು ಆಗ್ಲಿಂದ ಕೂಡ ಹೇಳಿಕೊಂತ, ನೀವೆಲ್ಲರೂ ಕೂಡ ಈ ಊರ ಹಿರಿಯರು ತಾವೆಲ್ಲರೂ ಕೂಡ ಇವತ್ತು ಇದ್ದೀರಿ. ಬಹುಶಃ
ನಿಮ್ಮೆಲ್ಲ ನಾನು ಇವತ್ತು ಅಭಿನಂದಿಸಿ ನಾನು ಇವತ್ತು ಕೊಂಡು ಬಹುಶಃ ಭಾವಪೂರ್ತಿ ನಾವು ಮುಖ್ಯಸ್ಥರು ಅರಿತಿದ್ದೇನೆ. ನಾನು ಯಾವಾಗಲೂ ಕೂಡ ಹೇಳ್ತಾ ಇದ್ದೇನೆ, ಯಾಕಂತ ಹೇಳಿದ್ರೆ ಇಡೀ ನಮ್ಮ ಈ ಊರಿನ ಒಂದು ದೊಡ್ಡ ಮಟ್ಟದ ಗೌರವ ಸಂಸ್ಕೃತಿ ಮತ್ತು ಇವತ್ತು ಕೂಡ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ನಮ್ಮ ದೊಡ್ಡ ಮಟ್ಟದ ಆ ಒಂದು ಸಂವಾದ ವಾತಾವರಣ ಇದ್ರೆ ಅದು ಬುದ್ಧಿನ ಮನೆ ಸಂಸ್ಕೃತಿ, ಅದಕ್ಕೆ ಒಂದು ಮೊದಲ ಆದ್ಯತೆ ನಾನು ಇವತ್ತು ಬಯಸ್ತೇನೆ. ಆದಾಗ ನಾನು ನಾಯಕರು ಎಲ್ಲರೂ ಕೂಡ ಸೇರಿಕೊಂಡು ಮುಂದೆ ಹೋಗುವಂತ ಜವಾಬ್ದಾರಿ ಪ್ರತಿಯೊಬ್ಬರು ಕೂಡ ಹಮ್ಮಿಕೊಳ್ಳುವಂತ ಅವಕಾಶ ಆಗಲಿದ್ದು ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಮೋಕ್ಷ ಬಂದಿದ್ದ ನನಗೆ ಯಾರಂತ ಪರಿಚಯ ಇರಲಿಲ್ಲ. ನನ್ನ ಒಂದು ದಿವಸ ಫೋನ್ ಬರ್ತದೆ ಇದರಲ್ಲಿ, ಫೋನ್ ಅಂತ ಹೇಳ್ತಾರೆ ನಮ್ಮ ಕೊಲ್ಯದಲ್ಲಿ ಮಕ್ಕಳನ್ನ ಆ ಕಡೆ ಈ ಕಡೆ ಕರ್ಕೊಂಡು ಹೋಗ್ಲಿಕ್ಕೆ ಬಹಳ ಕಷ್ಟ ಆಗ್ತದೆ, ಇದರಲ್ಲಿ ಇಲ್ಲಿ ಪೊಲೀಸ್ನವ್ರು ಯಾರು ಕೂಡ ಇರುವುದಿಲ್ಲ ಅಂತೇಳಿ. ಮತ್ತೆ ನಾನು ACPಗೆ ಇವರ ನಂಬರ್ ಕೊಟ್ಟು ಇವರ ನಂಬರ್ ACPಗೆ ಕೊಟ್ಟು ಏನಲ್ಲಿ ಸಮಸ್ಯೆ ಇದೆ ಅಂತೇಳಿ ಕೊಂಡ್ರು. ಅಲ್ಲಿ ಒಂದು ಆ ವಿದ್ಯಾರ್ಥಿಗಳು ಕ್ರಾಸ್ ಆಗುವ ಸಂದರ್ಭ ಬೆಳಿಗ್ಗೆ ಮತ್ತು ಸಂಜೆ ಅಲ್ಲಿ ಆ ಪೊಲೀಸ್ ಇಟ್ಟುಕೊಂಡು ಅಲ್ಲಿ ಮಕ್ಕಳಿಗೆ ಪ್ರಯೋಜನ ಆಗುವಂತ, ಯಾಕೆ ನಾಳೆ ಎಲೆಕ್ಷನ್ ಏನು ಆಗಬಾರ್ದು ಅಂತ ಹೇಳಿ ಇವತ್ತಲ್ಲಿ ಜವಾಬ್ದಾರಿ ಇಟ್ಟಿದ್ದಾರೆ. ನನಗಂತ ಭಾವಪೂರ್ತಿ ಅಂತ ಕೂಡ ಗೊತ್ತಿರಲಿಲ್ಲ. ನಾನು ಅದಕ್ಕೆ ಯಾಕೆ ಹೇಳ್ತಂತ ಹೇಳಿದ್ರೆ ಅಲ್ಲಿ 1,000 ಜನ ಇದ್ದಾರೆ, 10,000 ಜನ ಇದ್ದಾರೆ ಕೊಲ್ಲಿಯ ಜಂಕ್ಷನ್ ನಲ್ಲಿ. 1,000 ಮಕ್ಕಳನ್ನು ಕರ್ಕೊಂಡು ಹೋಗ್ತಾರೆ. ಈ ಸಮಸ್ಯೆ ಎಲ್ಲರಿಗೂ ಕೂಡ ಗೊತ್ತಿದೆ. ಅದನ್ನ ಹಾಕೊಟ್ಟದ್ದು ಗುಣ ಅಲ್ಲಿ ಯಾರಿಗೂ ಕೂಡ ಅದನ್ನು ಹೇಳ್ಬೇಕು, ಇದಕ್ಕೆ ಪರಿಹಾರ ಅಲ್ಲಿ ಪೊಲೀಸ್ ಇಲ್ಲ ಅಂತ ಹೇಳುವುದಲ್ಲದೆ ಇದನ್ನ ಹೇಗೆ ಬಗೆಹರಿಸಬೇಕೆಂಬ ಒಂದು ಲೀಡರ್ಶಿಪ್ ಕ್ವಾಲಿಟಿ ಇಲ್ಲ. ಅಂತ ಲೀಡರ್ಶಿಪ್ ಕ್ವಾಲಿಟಿ ಈ ಪಾವು ಗುತ್ತಿನವರು ಬಂದಿರೋದು ಹೇಳಲಿಕ್ಕೆ ನಾನು ಆದ ಕಾರಣ ನಿಮ್ಗೆ ಎಲ್ಲ ಇಲ್ಲಿ ಎಲ್ಲ ಆ ಯುವಕರ ಹೇಳಿಷ್ಟೇ ಆ ನಾಯಕತ್ವ ವಹಿಸಿಕೊಂಡ ಕೆಲಸದಿಂದ ಆಗಲಿ ನಿಮ್ಮ ಸಣ್ಣ ಪುಟ್ಟ ಸಮಸ್ಯೆ ಹೇಗೆ ನಾವು ಬಗೆಹರಿಸಬೇಕಂತ ಹೇಳಿದಾಗ ಯಾರಿಗೂ ಕೂಡ ಹೋಗಿ ಮಾತಾಡಿ ಅದನ್ನು ಬಗೆಹರಿಸುವಂತ ನಾಯಕತ್ವ ಮತ್ತು ಅದರ ಒಂದು ವ್ಯಕ್ತಿತ್ವ ತಾವೆಲ್ಲ ರೂಪಿಸಿಕೊಳ್ಳುವಂತ ಅವಕಾಶ ಬಹುಶಃ ನಿಮ್ಮೆಲ್ಲರಿಂದ ಕೂಡ ಇವತ್ತು ಆಗ್ಲಿ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಒಬ್ಬ ಪ್ರತಿನಿಧಿಯಾಗಿ ಒಬ್ಬ ಸೋದರನಾಗಿ ನನ್ನಿಂದ ಅವೆಲ್ಲ ಸಾಕು ಏನಿದೆ ಅದನ್ನು ಅವಕಾಶ ಮುಂದೆ ಕೊಟ್ಟು ಹೋಗುವಂತ ಕೆಲಸ ಇವತ್ತು ಖಂಡಿತವಾಗಿ ನಾನು ಮಾಡುತ್ತೆ ಅಂತ ನಾನು ಹೇಳಿಕೊಳ್ತಾ, ಬಹುಶಃ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಸಂಬಂಧಪಟ್ಟಾಗ ನಾನೀಗ ನಿಮಗೆಲ್ಲ ಗುರುತು ಹೇಳಿದ್ದೇನೆ. ನಿಮಗೆ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಅದು ಈಗಾಗಲೇ ನಮ್ಮ ಕಣ್ಣ ಮುಂದೆ ಕೆಲಸ ಇವತ್ತು ನಡೀತಾ ಇದೆ. 5ರಲ್ಲಿ ಮುಂದಿನ ಡಿಸೆಂಬರ್ ಆಗುವಾಗ ಸದನ ಎಲ್ಲ ಕೂಡ 24 ಗಂಟೆ ಕುಡಿಯುವ ನೀರು ಮೀಟರ್ ಸಮೇತ ನಿಮ್ಮ ಮನೆಗೆ ಬಂದು ಫ್ರೀ ಆಫ್ ಕಾಸ್ಟ್, ನ್ಯಾಯ ಪೈಸೆ ಯಾರು ಕೂಡ ಕೊಡ್ಲಿಕ್ಕೆ ಇಲ್ಲ. ಮೀಟರ್ ಕೂಡ ಹಾಕ್ತೇವೆ. ಯಾಕೆ ಮೀಟರ್ ಹಾಕುದು ಇಲ್ಲದಿದ್ರೆ ಎಲ್ಲ 100 ರೂಪಾಯಿ ಕಟ್ಟುದು ಈ ಪಂಚಾಯತಿಗೆ ನೀರಿಗೆ. ಈ ಕಾರ್ ಇದ್ದವನು ಕಾರ್ ವಾಶ್ ಮಾಡುದು ಕೂಡ ಈಗ ಇಲ್ಲಿ, ತೋಟಕ್ಕೆ ನೀರು ಬಿಡುದು ಕೂಡ ಇದೆ, ಬಾವಿಗೆ ನೀರು ಹಾಕುದು ಕೂಡ ಇದರಿಂದ. ಅಲ್ಲಿ ಪಾಪ ಅದು ಕುಡಿಲಿಕ್ಕೆ ಮತ್ತು ಅವನಿಗೆ ಬೇಕಾದ ಅವನು 100 ರೂಪಾಯಿ ಕಟ್ಟುದು, ಇವರು ಕೂಡ 100 ಕಟ್ಟುದು. ಇನ್ನು ಎಷ್ಟು ಬೇಕಾದ ಕಾರ್ ವಾಶ್ ಮಾಡಿ, ಎಷ್ಟು ತೋಟಕ್ಕೆ ನೀರು ಬಿಡಿ, ಎಷ್ಟು ಬಿಲ್ಲು ಬರ್ತದೆ ನೀವು ಅಷ್ಟೇ ಬಿಲ್ಲು ಕಟ್ಟಿ ಅಂತ ಹೇಳಿ ಪ್ರತಿಯೊಂದು ಮನೆಗೆ ಕೂಡ ಇವತ್ತು ನಾವು ಮೀಟರ್ ಅಳವಡಿಸುವಂತ ಕೆಲಸ ಕೂಡ ಇವತ್ತಾಗ್ತದೆ. ರಸ್ತೆಗಳ ಕೆಲಸ ಈಗೆಲ್ಲ ಬಹುತೇಕ ಗೊತ್ತಿದ್ದಾಗೆ ಇಲ್ಲಿಂದ ಮಂಗಳೂರಿಗೆ ಬರುವ ಬಹುತೇಕ ಎಲ್ಲಾ ರಸ್ತೆಗಳು ಕೂಡ ನೀವು ಮಂಗಳೂರಿಂದ ಇಲ್ಲಿ ತನಕ ಬರುವಾಗ ಅದು ಸಂದು, ಅಲ್ಲಿಂದ ಇಲ್ಲಿಗೆ ಬರುವಾಗ ಹೊಂಡ ಇರುವಂತ ಪ್ರದೇಶಗಳು ಬಹಳಷ್ಟು ಕಡಿಮೆ. ಅದು ಕೂಡ ಈಗ ಮಳೆಗಾಲದಲ್ಲಿ ಅದು ಮುಂಚೆ ಇರಲಿಲ್ಲ. ಹೊಂಡ ರಹಿತವಾದ ಇಡೀ ನಿಮ್ಮ ಗ್ರಾಮಕ್ಕೆ ಬರ್ಲಿಕ್ಕೆ ಈಗ ಈ ಗ್ರಾಮದಲ್ಲಿ ಈಗಾಗಲೇ ಬಹಳ ಕೆಲಸ ಆಗಿದೆ. ಇನ್ನೂ ಕೂಡ ಸಣ್ಣ ಪುಟ್ಟ ಅಲ್ಲೇ ಮನೆಯಲ್ಲಿ ಆಗ್ತದೆ ಕೊಟ್ಟು 22 ರಸ್ತೆಗಳಿಗೆ ಮತ್ತೆ ಅನುದಾನ ಇವತ್ತು ಬಿಡುಗಡೆ ಆಗಿ 1 ಕೋಟಿ 10 ಲಕ್ಷ ಬಿಡುಗಡೆ ಆಗಿ ಮಳೆಗಾಲ ತಕ್ಷಣ ಮತ್ತೆ ಇವತ್ತು ಸೊ ನೀರಿನ ವ್ಯವಸ್ಥೆ ಆಯಿತು, ಕರೆಂಟಿನ ವ್ಯವಸ್ಥೆ ಆಗಿದೆ, ರಸ್ತೆ ವ್ಯವಸ್ಥೆ ಇವತ್ತು ಆಗಿದೆ. ಏನಿದೆ ಈ ಊರಿಗೆ ಏನ್ ಬೇಕು ಅದೆಲ್ಲ ಕೂಡ ದೇವರಿದ್ದು ಕೊಟ್ಟಿದ್ದಾರೆ. ಉತ್ತಮವಾದ ಧಾರ್ಮಿಕ ಕೇಂದ್ರಗಳಿದೆ, ನಮ್ಮ ನದಿ ಇದೆ, ಪ್ರವಾಸೋದ್ಯಮ ಬೇಕಾದ ವ್ಯವಸ್ಥೆ ಇದೆ. ಭವಿಷ್ಯಕ್ಕೆ ಏನೆಲ್ಲ ಈ ಊರಿಗೆ ಬೇಕಾ ಆ ದೇವರು ಎಲ್ಲ ಕೂಡ ಪ್ರಕೃತಿಯ ಸೌಂದರ್ಯ, ಧಾರ್ಮಿಕತೆ ವಿಚಾರಗಳು ಎಲ್ಲ ಕೂಡ ಕೊಟ್ಟಿದ್ದಾರೆ. ನಾವಿವತ್ತು ಸರಿಯಾಗಿದ್ದುಕೊಂಡು ಇದನ್ನು ಇನ್ನಷ್ಟು ತಮ್ಮ ತಗೊಂಡ ಅವಕಾಶ ಆಗಲಿ. ಅದಕ್ಕೆ ಈ ಒಂದು ಶಾಲೆ ಇವತ್ತು ಪ್ರೇರಣೆ, ಶಾಲೆ ಪ್ರೇರಣೆಯಲ್ಲಿ ಅವತ್ತು ಪ್ರಾರಂಭ ಮಾಡಿದ್ರಲ್ಲ 92 ಇಯರ್ಸ್ ಮುಂಚೆ, ಅವ್ರು ನಮ್ಗೆ ಒಂದು ದಾರಿ ಪ್ರೇರಣೆ ಇವತ್ತು ಆಗ್ಲಿ ಅಂತ ನಾನು ಹೇಳಿಕೊಳ್ತಾ ನಿಮ್ಗೆಲ್ಲರಿಗೂ ನನ್ನ ವಿಶೇಷವಾದ ಶುಭಾಶಯ ನಾನಿವತ್ತು ಸಲ್ಲಿಸಿಕೊಂಡು, ನಾನು ನಮ್ಮ ಅಲಿ ವಿದ್ಯಾ ಸಂಘದ ಅಧ್ಯಕ್ಷ ಸದಸ್ಯರಿದ್ದೀರಿ, ಈ ಊರ ವಿವಿಧ ಸಂಘ ಅಧ್ಯಕ್ಷರಿದ್ದೀರಿ. ನಾನು ನಿಮ್ಮದು ಹೋಲಿದಷ್ಟೇ ನಾವು ಇಷ್ಟೆಲ್ಲ ಮಾಡಿದ್ದೇವೆ. ಈಗ ಒಂದು ನೀವು ಆಲೋಚನೆ ಮಾಡಬೇಕು, ಈ ಒಂದು ಪ್ರದೇಶದಲ್ಲಿ 10th ಸ್ಟ್ಯಾಂಡರ್ಡ್ನಲ್ಲಿ ಉತ್ತಮವಾದ ಮಾರ್ಕ್ ಪಡೆದು ಅಥವಾ ಸೆಕೆಂಡ್ PUC ನಲ್ಲಿ ಹೈಯೆಸ್ಟ್ ಮಾರ್ಕ್ ಪಡೆದು
ಫೀಸ್ ಕಟ್ಟಲಿಕ್ಕೆ ದುಡ್ಡಿಲ್ಲ ಅಂತೇಳಿ ಮನೆಯಲ್ಲಿ ಯಾವುದೇ ಒಬ್ಬ ಸಹೋದರ ಮತ್ತು ಸಹೋದರಿ ಕೂತ್ಕೊಳ್ಬಾರ್ದು, ಅದು ಬೇರೆ ಕೆಲಸಕ್ಕೆ ಹೋಗಬಾರ್ದು. ಏನಾದರೂ ಉತ್ತಮವಾಗಿ ಮಾರ್ಕ್ ಇದೆ, ಅವನ ತಂದೆ ಬಹಳ ಕಷ್ಟ, ಶಾಲೆಗೆ ಹೋಗ್ಲಿಕ್ಕೆ ಗೊತ್ತಿಲ್ಲ ಅಂತ ಆಗುದಿದ್ರೆ ಅವನು ಗುರುತಿಂದು ಇಲ್ಲಿ ಒಂದೆಷ್ಟು 2-3 ಜನ ಅಂಥದ್ದು ಅವನು ಹುಡುಕಿಕೊಂಡು ನೀವೆಲ್ಲ ಸೇರಿ ಅವ್ರಿಗೆ ಫೀಸ್ ಕಟ್ಟಿ ಕಾಲೇಜಿಗೆ ಕಲಿಸುವಂಥ ಜವಾಬ್ದಾರಿ ಆಗಬೇಕು. ಅದಕ್ಕೇನು ಸಹಕಾರ ಬೇಕಾ ನಾವು ಕೂಡ ಮುಂದೆ ನಿಂತು ಎಲ್ಲ ನೃತ್ಯ ಸಹಕಾರ ಅದೇ ಅಲ್ಲ, ಅದು ಇಡೀ ಗ್ರಾಮ ಈ ಪ್ರದೇಶ ಆ ಪ್ರದೇಶ ವಹಿಸ್ಕೊಳ್ಬೇಕು. ದೊಡ್ಡ ಮಟ್ಟದ ಅದು ಸಾಮಾಜಿಕವಾದ ಜವಾಬ್ದಾರಿ. ನಾನು ನೋಡಿದ್ದೇನೆ ಎಷ್ಟೋ ಜನ ಮನೆಯದವರನ್ನು ಕಸಿ ಸೇರಿಸಿದವರು ಇವತ್ತು ದೊಡ್ಡ ದೊಡ್ಡ ಸ್ಥಾನದಲ್ಲಿ ಇವತ್ತು ಇರುವಂಥ ಕೆಲಸ ಇವತ್ತು ಆಗಿದೆ. ನಾನು ಸಚ್ಪದಲ್ಲಿ ನನಗೆ ಗೊತ್ತೇ ಇಲ್ಲ, ಹುಡುಗಿ ಫೋನ್ ಮದುವೆಗೆ ಬರಲೇಬೇಕಂತ ಹೇಳ್ತಾರೆ. ಕೋವಿಡ್ ಟೈಮ್ ಸ್ಟಾರ್ಟ್ ಆಗೋದಷ್ಟು ಮದುವೆಗೆ ಹೋದೆ, ಅವರು ಅತ್ಯಂತ ಬಡವರು ಮನೆ, ಅವ್ರಿಗೆ ನಾವು ಫೀಸ್ ತಪ್ಪಿ ಫ್ರೀ ಸೀಟ್ ಮಾಡಿ ಕೊಟ್ಟರು. ಉಪ್ಪಿನಗಡಿಗೆ ಮದುವೆ. ನಾನು ಅವತ್ತು ನನಗೆ ಬಂದು ಹೇಳಿದವರು ಮದುವೆ ಮನೆಯಲ್ಲಿ, ನಾನು ಇವತ್ತು ಫೀಸ್ ತಪ್ಪಬೇಕಾದ್ರೆ ಉತ್ತಮವಾದ ಹುಡುಗ ಸಿಗಬೇಕಾದ್ರೆ ಅದು ಅದನ್ನು ಫ್ರೀ ಸೀಟ್ ಕೊಟ್ಟ ಕಾರಣ ನಮಗೆ ಆಯಿತು, ಇಲ್ಲದ್ರೆ ನಮಗೆ ಆಗ್ತಿಲ್ಲ. ಕೋವಿಡ್ ಸ್ಟಾರ್ಟ್ ಆಯಿತು, ಫೀಸ್ ಕಲ್ತಾಗಿದೆ. ಕೋವಿಡ್ ಬಂದಾಗ ಇವರಿಗೆ ಇದಿಲ್ಲ. ಆಗ ಎಲ್ಲ ಕ್ಲಿನಿಕ್ ಬಂದಾಗಿದೆ. ಆನ್ಲೈನ್ನಲ್ಲಿ ಇವರು ಹಾಕಿದಾಗ ಬೆಂಗಳೂರಿನಲ್ಲಿ ಇವರಿಗೆ ದಿವಸಕ್ಕೆ 8 ಮಹಿಳಾ ಪೇಷಂಟ್ಗಳು ಬೆಂಗಳೂರಿನಲ್ಲಿ. ಅಲ್ಲಿ ದುಡ್ಡಿದೆ, ಅಲ್ಲಿ ತಂದೆ ತಾಯಂದರಿಗೆ ಫಿಸಿಯೋಥೆರಪಿ ಮಾಡಬೇಕು. ಕೋವಿಡ್ ಅಲ್ಲಿ ಆಸ್ಪತ್ರೆ ಇಲ್ಲ, ಕ್ಲಿನಿಕ್ ಇಲ್ಲ. ಇವರಿಗೆ ಮಹಿಳೆಯರಿಗೆ ಡೈಲಿ 8 ಪೇಷಂಟ್ ಆಯ್ತು. ಮಿನಿಮಮ್ 1 ಪೇಷಂಟ್ಗೆ 2,000 ರೂಪಾಯಲ್ಲಿ ಕೊಡ್ತಾರೆ. ದುಡ್ಡಿದ್ದವೆ ಕಲಿಯೋಲ್ಲ ಮನೆಗೆ. ಬೆಳಿಗ್ಗಿಂದ ಸಂಜೆ ತನಕ ಇವರು ಫುಲ್ ಬಿಸಿ. ಯಾರು ಫಿಸಿಯೋಥೆರಪಿ ಹುಡುಗಿ ಗಂಡನ ಕೆಲಸ ಗೊತ್ತುಂಟ, ಇವನೇ ಕೆಲಸ ಬಿಟ್ಟು ಇವೆಲ್ಲ ಸ್ಕೂಟರ್ಲ್ಲಿ ಕರ್ಕೊಂಡು ಹೋಗಿ ಕೆಲಸ ಅಲ್ಲಿ ಹೋಗ್ಬೇಕು. ಆದ ಕಾರಣ ಇದೀ ಒಂದು ಕ್ರಾಂತಿಕಾರಿ ಬದಲಾವಣೆ. ಈಗ ದೊಡ್ಡ ಕ್ಲಿನಿಕ್ ಆಗಿದ್ದಾರೆ. ಇದೀಗ ತಮ್ಮನಿಗೆ ಇವತ್ತು ಇಂಜಿನಿಯರಿಂಗ್ ಕಲಿಸಿದ್ದಾರೆ. ಬರೇ ಒಂದು ಹುಡುಗಿ ಕಲ್ತಿರೋದು. ಇಂಥ ಹಲವಾರು ಉದಾಹರಣೆಗಳು ಇವತ್ತು ನಾನು ಹೇಳ್ಬೇಕು, ಬಹಳಷ್ಟು ಉದಾಹರಣೆಗಳು ಇವತ್ತು ನಾನು ಹೇಳ್ಬೇಕಾದ್ರೆ ಇವತ್ತಿದೆ. ಒಂದಲ್ಲ, ನಮ್ಗೆ ಇಡೀ ಪುಸ್ತಕಗಳು ಅಂಥ ಕ್ರಾಂತಿಕಾರಿ ಬದಲಾವಣೆ ಆಗಿದೆ. ಆದ ಕಾರಣ ಎಷ್ಟೇ ಅದು ಯಾರ ಮಕ್ಕಳು ಕೂಡ ಆಗಲಿ, ಅದು ನಮ್ಮ ಮಕ್ಕಳಾಗಬೇಕಂತಲ್ಲ, ಪಕ್ಕದ ಯಾವ ಜಾತಿ ಯಾವ ಧರ್ಮ ಯಾವುದೇ ಮಕ್ಕಳಾದ್ರೂ ಕೂಡ ಯಾರಕ್ಕೊಂದು ದೊಡ್ಡವರಾದಾಗ ಎಲ್ಲರಿಗೂ ಕೂಡ ಖುಷಿ ಕೊಡೋ ಕೆಲಸ ಆಗ್ತದೆ. ಅವ್ರು ಬೇರೆಯವರಿಗೆ ಯಾವುದೇ ಸಂದರ್ಭ ಯಾರು ಕೂಡ ಹೆಲ್ಪ್ ಮಾಡೋದು ಅವಕಾಶ ಕೂಡ ಆಗ್ತದೆ. ಇಂಥ ಹಲವಾರು ಉದಾಹರಣೆಗಳು ನಮಗೆ ಇರಬೇಕಾದ್ರೆ ಬಹಳಷ್ಟು ಉದಾಹರಣೆಗಳಿದೆ. ಎಷ್ಟೆಷ್ಟೋ ರೀತಿಯಲ್ಲಿ ಒಬ್ಬ ಮೆಡಿಕಲ್ ಶಾಪಲ್ಲಿದೆ, ಪಾಪ ತಂದೆ ಕ್ಯಾನ್ಸರ್ ಆಗಿ ತೀರಿಯೋದು. ನಾನು ಅವನ ಮನೆಗೆ ಇದಕ್ಕೆ ಅವನ ತಂದೆ ಡೆಡ್ ಬಾಡಿನಲ್ಲಿ ಹೋದ, ಅವನು ಅದಕ್ಕೆ ಹೋದಾಗ ಅಲ್ಲಿ ನಿಂತಿದ್ದ ಒಳ್ಳೆ ಹುಡುಗ ಸೈಲೆಂಟ್. ಅವನು 10th ಅಲ್ಲಿ ಒಳ್ಳೆ ಮಾರ್ಕ್, ಮೆಡಿಕಲ್ ಶಾಪಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದ. ನಾನು ಅವತ್ತು ಕೇಳಿದೆ, ನಾನು ಹೇಳಿದೆ ಈ ವರ್ಷ ಮುಗಿಸು, ನೆಕ್ಸ್ಟ್ ನೀನು ಬಂದು ಹಾಕ್ಬೇಕಂತೆಲ್ಲ ನಾವು ಟ್ಯೂಟೋರಿಯಲ್ಸ್ಗೆ ಹಾಕಿದ್ದೆವು. ಹೈಯೆಸ್ಟ್ ಮಾರ್ಕ್ಸ್ ಸೆಕೆಂಡ್ PUC ಡೈರೆಕ್ಟ್ ಎಕ್ಸಾಮಿನಲ್ಲಿ 80% ಮಾರ್ಕ್ ಅವನಿಗೆ. ಯಾವ ಕೆಲಸ ಮನೆ ಬಿಟ್ಟು ಶಿಕ್ಷಣ ಬಿಟ್ಟು ಮೆಡಿಕಲ್ ಶಾಪ್ 10-12 ದುಡಿತಾ ಇದ್ದ ಅವನ ತಂದೆ ಹುಷಾರಂತ ಹೇಳಿಕೊಂಡು ಅವ್ನು ನಾವು ಫೀಸ್ ಕಟ್ಟಿದ್ರು. ಆಗ 80% ಮಾರ್ಕ್. 80% ಮಾರ್ಕ್ ಬಂದ ತಕ್ಷಣ ನಾನು ಏನಪ್ಪ ಫೋನ್ ಮಾಡಿದ್ದೆ, ಈ ರೀತಿ ಇದಕ್ಕಿತ್ತು, ಈ ರೀತಿ ಆಗಿದೆ. ತಕ್ಷಣಕ್ಕೆ ಅದೊಂದು ಫ್ರೀ ಸೀಟ್ ಅಲ್ಲಿ ಇದೆ. ಅದಕ್ಕೆ ನಾವು ಇವತ್ತು ಎಲ್ಲದರಲ್ಲಿ ಕೋರ್ಸ್ ಕಲಿತಾ ಇದ್ದೇವೆ. ಸೊ ಇಂಥ ಹಲವು ಇದರಲ್ಲಿ ಯಾರಿಗೆ ಶಕ್ತಿ ಬರ್ತದೆ? ನಿಮಗೆ ತಾಯಂದಿರಿಗೆ ಶಕ್ತಿ ಇವತ್ತು ಬರ್ತದೆ. ಮೇನ್ ಆಗಿ ನಾನು ನನ್ನ ಕಣ್ಣು ನೋಡೋದಾದ್ರೆ ನಾನು ಯಾವ ಉದಾಹರಣೆ ಹೇಳ್ತಾ ಇದ್ದೆ ನನಗೆ ಬರ್ತಾ. ಉಪ್ಪಿನಂಗಡಿ ಒಂದು ಹೆಂಗದು ಒಂದು 8 ವರ್ಷ ಆಯ್ತು. ನಾನು ಬರೀ ವಿಚಾರ ಹೇಳಿ ತಾಯಂದಿರಿಗೆ ನನ್ನ ಮನೆ ಒಳಗಡೆ ಬರಲಿಕ್ಕೆ ಹೆದರಿಕೆ ಆಗ್ತಿತ್ತು. ಅವರಿಗೆ ಹೊರಗೆ ನಿಂತು ನೋಡೋ ಅಲೆ ಅದೊಂದು ದುಡ್ಕನ್ ಹಾಕಿ ಏನಿಲ್ಲ ವಯಸ್ಸಾಗಿ ಒಂದು ತಾಯಿ. ನಾನು ಯಾಕೆ ಅವ್ರು ಹೊರಗೆ ಬರಲಿಕ್ಕೆ ಹೆದರಿಕೆ. ನಾನು ಕಡ್ದೆ ಕೇಳಿದೆ, ಅಲ್ಲ ನನ್ನ ಮಕ್ಕಳಿಗೆ ಇದರಲ್ಲಿ ಒಳ್ಳೆ ಮಾರ್ಕ್ ಬಂದೆ 10th ನಲ್ಲಿ, ಅವ್ರಿಗೆ 80%. ಅವ್ರು ಸೈನ್ಸ್ ಕಾಲೇಜ್ ಹೋಗ್ಬೇಕಾದ್ರೆ ಅವ್ರೀಗ ಪುತ್ತೂರಿಗೆ ಹೋಗ್ಬೇಕು. ಒಂದು ಮಗಳು ಹೇಳೋದು ನನಗೆ ಹೇಗೆ ಕಲಿಸ್ತಂತ ನನಗೆ ಇದಾಗುವಂಥದ್ದು. ನಮ್ಮ ಹತ್ತಿರದಲ್ಲಿ ರಾಮಕುಂಜ ಶಾಲೆ, ಅವ್ರದ್ದು ಪೇಜಸ್ವಾಮಿ ಕಟ್ಟಡ ರಾಮಕುಂಜ ಶಾಲೆ ಇದೆ. ಆ ಕಾಲೇಜಿನ ಮಾಸ್ಟರ್ಗಳು ನಮ್ಮ ಮನೆಗೆ ಬಂದಿದ್ದಾರೆ, ಟೀಚರ್ನವರು. ನಿಮ್ಮ ಮಗಳಿಗೆ ಚೆನ್ನಾಗಿ ಮಾರ್ಕ್ ಇದೆ, ನಮ್ಮಲ್ಲಿ ಸೇರಿಸೋದಾದರೆ ನಾನು ನಿಮಗೆ 50% ಅಲ್ಲಿ ಅವರಿಗೆ ಸೀಟು ಕೊಡ್ತೇವೆ. ಅದು ನನಗೆ 50% ಕೊಟ್ಟು ಕಟ್ಟಲಿಕ್ಕೆ ಇಲ್ಲ, ಏನು ಮಾಡೋದು ಗೊತ್ತಿಲ್ಲ ಅಂತ ನಾನು ಹೇಳಿದೆ. ನೀವು ರಾಮಕುಂಜ ಶಾಲೆಗೆ ಅವ್ರು ಸೇರಿಸಿ, ಅದು ಏನು ಫೀಸ್ ಬುಕ್ಸ್ ಸೇರಿದೆಲ್ಲ ನಾವು ಅದನ್ನು ಕೊಡ್ತೇನೆ ಹೇಳಿ ಪ್ರತಿ ವರ್ಷ ಕೂಡ ಅವರಿಗೆ ಫೀಸ್ ಕಲಿತ ನಂತರ ಕರ್ನಾಟಕ ನಮ್ಮ SCS ನವರದ್ದು ಆಯುರ್ವೇದಿಕ್ ಕಾಲೇಜಲ್ಲಿ ಅವರಿಗೆ
ಆಯುರ್ವೇದ ಸೀಟ್ ಸಿಕ್ಕಿದೆ. ಆಯುರ್ವೇದ ಸೀಟ್ ಆದ ನಂತರ ಅವನಿಗೆ ನಾನು ಮದುವೆ ಕೂಡ ಯೂನಿಟಿ ಹಾಲಲ್ಲಿ ಆಯಿತು. ಅವನು ಕೂಡ ಡಾಕ್ಟರ್. ನಾನು ಒಂದು ಸರ್ಕಿಟ್ ಹೌಸ್ ಹೋಗ್ತೇನೆ. ಈ ತಾಯಿ ಯಾರು ನನ್ನ ಮನೆಗೆ ಬರಲಿಕ್ಕೆ ಹೆದರಿಕೆ ಆಗ್ತಿತ್ತ, ಒಳಗಡೆ ಬರಲಿಕ್ಕೆ ಫಸ್ಟಿಗೆ ಒಂದು 8 ವರ್ಷ ಹಿಂದೆ, ಆ ತಾಯಿ ಒಂದು ಆತ್ಮವಿಶ್ವಾಸದಿಂದ ಮಾತಾಡೋದು ಮಾತ್ರ ಅಲ್ಲ, ನನ್ನ ಕೈ ಹಿಡಿದು ಕರ್ಕೊಂಡು ಹೋಗಿ ಅವರ ಕಾರಲ್ಲಿ ಕೂತ್ಕೊಳ್ಳಿಕ್ಕೆ ಹೇಳ್ತಾರೆ. ಗೋಲ್ಡ್ ಒಂದು ಮಾರುತಿ ಕಾರ್ ತಗೊಂಡಿದ್ದಾರೆ ಇವರು. ತಾಯಿ ಮಕ್ಕಳು ಬಿಡಿ, ಯಾರು ಬಸ್ಸಲ್ಲಿ ಬಂದು ಹೊಲಕ್ಕೆ ಬಗ್ಗೆ ಏನು ಎಜುಕೇಶನ್ ಏನಿಲ್ಲ, ಬರೀ 3 ಸಾವಿರ ಮನೆಗೆ ಹೋಗಿದ್ದೆ ನಾವು ಒಂದು ಕಾಲ, ಬರೀ 3 ಸೆನ್ಸ್ ಮನೇಲಿ ಇದ್ದರು. ಆ ತಾಯಿ ನನಗೆ ಶಾಕ್ ಆಯ್ತು. ಒಂದು ಮಕ್ಕಳು ಕಲ್ತಾಗ ಅಥವಾ ಮಕ್ಕಳು ಕಲ್ತಾಗ ಆ ತಾಯಿದಿರೋ ಆತ್ಮವಿಶ್ವಾಸ ಇಷ್ಟಂತಲ್ಲಿ ಯಾವಾಗ ನೋಡ್ಬೇಕು, ನನಗೆ ಶಾಕ್ ಆಯ್ತು. ಹೋಗಿ ಅಲ್ಲೇ ಒಂದು ಮಾರುತಿ ಕಾರ್ ನನ್ನ ಸೈಡಲ್ಲಿ ಕೂತ್ಕೊಳಿಸಿ ಒಂದು ರೌಂಡ್ ಸಾಕಿ ಇದರಲ್ಲಿ ಆ ಮಕ್ಕಳು. ಯಾಕಂದ್ರೆ ಆ ಮಕ್ಕಳು ಕಲ್ತಾಗ ತಾಯಂದಿರ ಆತ್ಮವಿಶ್ವಾಸವೇ ಬೇರೆ ಪರಿವರ್ತನೆ ಆಗುತ್ತೆ. ನೆಕ್ಸ್ಟ್ 10 ದಿವಸ ನೋಡುವಾಗ ಕೈ ಫ್ರಾಕ್ಚರ್ ಆಗಿದೆ, ನೋಡಿ ಕೂತಿದ್ದಾರೆ, ಆಕ್ಸಿಡೆಂಟ್ ಆಗಿದೆ. ಅದಕ್ಕೆ ನಾನು ಏನಿದ್ರು ಕೂಡ ಅವ್ರ ಆತ್ಮವಿಶ್ವಾಸ ನನಗೆ ಬಹಳ ಶಾಕ್ ಆಯಿತು. ಇದರಲ್ಲಿ ಒಂದು ಮಕ್ಕಳು ಕಲ್ತಾಗ ಜನಸಾಮಾನ್ಯ ಎಂಥ ಒಂದು ಆತ್ಮವಿಶ್ವಾಸ ಬೇರೆ ಪರಿವರ್ತನೆ ಆಗ್ತದೆ. ಅಂತ ಆತ್ಮವಿಶ್ವಾಸ ಈ ಒಂದು ಗ್ರಾಮದ ಪ್ರತಿಯೊಂದು ಮನೆಯ ತಾಯಂದಿರು ತಂದೆಯವರು ಬರಬೇಕಂತ ಹೇಳಲಿಕ್ಕೆ ನಾನು ಬಯಸುವುದು. ಅದಕ್ಕೆ ಈ ಒಂದು ಗಾದಿಗದ್ದೆ ಶಾಲೆ ಒಂದು ಪ್ರೇರಣೆ ಇವತ್ತು ಆಗಲಿ, ಏನು ನಮ್ಮ ಹಿರಿಯರಿಂದ ಹಾಕಿ ಕೊಟ್ಟಿದ್ದಾರ ಅದನ್ನು ನಾವು ಕೆಲಸ ನಾವು ಇವತ್ತು ಮಾಡುವಂತ ನಾನು ಹೇಳಿಕೊಳ್ತಾ, ನಿಮಗೆಲ್ಲರಿಗೂ ಕೂಡ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ಎಲ್ಲ ಯುವ ಜನಾಂಗಕ್ಕೆ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ಮತ್ತೆಲ್ಲ ಶಿವರಿಗೆ ನಾನು ಒಂದೇ ಮಾತು ಹೇಳುವುದಿಷ್ಟೇ, ದೊಡ್ಡ ದೊಡ್ಡ ವಿಚಾರಗಳನ್ನು ಚರ್ಚೆ ಮಾಡಿ ಸೋಷಿಯಲ್ ಮೀಡಿಯಾ ಹಾಕಿ ಇದರ ಬಗ್ಗೆ ಚರ್ಚೆ ಮಾಡೋದು ಅದು ದೊಡ್ಡ ವಿಚಾರ ಅಲ್ಲ, ಸರಿಯದಲ್ಲ. ದೊಡ್ಡ ದೊಡ್ಡ ವಿಚಾರವನ್ನು ಚರ್ಚೆ ಮಾಡಿಕೊಂಡು ಹೋಗಿ ಇದರ ಬಗ್ಗೆ ಚರ್ಚೆ ಮಾಡಿ ಅದು ಏನು ಕೂಡ ಅದೇನು ಕೂಡ ಪ್ರಯೋಜನ ಕೂಡ ಇಲ್ಲ. ಪ್ರಯೋಜನ ಯಾವುದಂತ ಹೇಳಿದ್ರೆ ಸಣ್ಣ ಸಣ್ಣ ವಿಚಾರ ಅರ್ಥ ಮಾಡಿಕೊಂಡು ಅದಕ್ಕೆ ಸಮಸ್ಯೆ ಕೊಂಡು ಅದಕ್ಕೆ ಪರಿಹಾರ ಕೊಡ್ತಿರಲ್ಲ, ಅದು ನಿಜವಾಗಿ ನಮಗೆ ಪ್ರಯೋಜನ ಆಗುವಂಥ ಕೆಲಸ ಇವತ್ತು ಆಗ್ತದೆ. ಅದಕ್ಕೆ ನಾವು ಬೇರೆ ಬೇರೆ ವಿಚಾರ ಮಾತಾಡಿ ನಮ್ಮ ಸಮಯ ಮತ್ತು ಟೈಮ್ ವೇಸ್ಟ್ ಮಾಡಬಹುದು. ನಮ್ಮ ಊರಿಗೆ ನಮ್ಮ ಗ್ರಾಮಕ್ಕೆ ಸಣ್ಣ ಸಣ್ಣ ಏನು ವಿಚಾರ ಇದೆ ಕೂತ್ಕೊಂಡು ಅದನ್ನು ಚರ್ಚೆ ಮಾಡಿ ಅದನ್ನು ಬಗೆಹರಿಸುವಂಥ ಕೆಲಸ ಆಗಲಿ. ಸಾಮರಸ್ಯದ ಊರು ಅಂತ ಹೇಳಿದರೆ ಅದು ಭಿನ್ನಾಭಿಪ್ರಾಯ ಇಲ್ಲ ಅಂತ ಅಲ್ಲ, ಎಲ್ಲ ಮನೆಯಲ್ಲೂ ಕೂಡ ಭಿನ್ನಾಭಿಪ್ರಾಯ. ಸಾಮರಸ್ಯ ಅಂತ ಹೇಳಿದ್ರೆ ಅದು ಭಿನ್ನಾಭಿಪ್ರಾಯ ದೂರ ಇಟ್ಟು ಭಿನ್ನಾಭಿಪ್ರಾಯ ಚರ್ಚನೆ ಮಾಡದೆ ಸಾಮರಸ್ಯ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಾಮರಸ್ಯ ಅಂತ ಹೇಳಿದ್ರೆ ಎಲ್ಲ ಭಿನ್ನಾಭಿಪ್ರಾಯಗಳನ್ನು ಇಟ್ಟುಕೊಂಡು ಅದರ ಬಗ್ಗೆ ನಾವು ಚರ್ಚೆ ಮಾಡಿಕೊಂಡು ಆ ಭಿನ್ನ ದೂರ ಮಾಡಿ ವಿಶ್ವಾಸ ಬರ್ತವ ಸಮಾಜ ನಿರ್ಮಾಣ ಮಾಡದೆ ಅದು ಸಾಮರಸ್ಯದ ಮುಖ್ಯ ಗುರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದು ಯಾವುದೊಂದು ವಿಚಾರ ಇರಲಿ, ನೀವು ಊರವರನ್ನು ಕೂತ್ಕೊಂಡು ಚರ್ಚೆ ಮಾಡಿ ಸಾಮರಸ್ಯದ ನಾಯಕತ್ವವನ್ನು ಎಲ್ಲ ವೇದಿಕೆ ಹಿರಿಯರನ್ನು ವಹಿಸಿಕೊಳ್ಬೇಕಂತ ಹೇಳಿಕೊಂತ ಮತ್ತೊಮ್ಮೆ ನಿಮ್ಗೆಲ್ಲ ನನ್ನ ಶುಭಾಶಯ ನಾನು ಸಲ್ಲಿಸಿಕೊಂಡು ನಿಮ್ಮೆಲ್ಲರ ಆಶೀರ್ವಾದ ನಾನು ಇವತ್ತು ಬೇಡಿಕೊಳ್ಳುತ್ತಾ, ಬಹುತೇಕ ಬೇರೆ ಸಣ್ಣ ಪುಟ್ಟ ಏನೇ ವಿಚಾರ ನಮ್ಮ ಗಮನ ಇಲ್ಲಿ ನಮ್ಮ ಸ್ಥಳೀಯ ಮಟ್ಟದಲ್ಲಿ ಸೇರಿದ್ದಾರೆ, ಪಂಚಾಯತ್ ಇದೆ, ಮುಖಂಡರಿದ್ದಾರೆ, ಅದು ಬಿಟ್ಟು ಏನೋ ದೊಡ್ಡ ವಿಚಾರ ನಮ್ಮ ಗಮನಕ್ಕೆ ತರುವ ಕೆಲಸ ನಿಮ್ಮೆಲ್ಲರೂ ಕೂಡ ಅವಕಾಶ ಆಗಲಿ ಅಂತ ನಾನು ಹೇಳಿಕೊಂತ ಮತ್ತೊಮ್ಮೆ ನಿಮ್ಗೆಲ್ಲ ಶುಭಾಶಯ ನಾನು ಸಲ್ಲಿಸಿ ನನ್ನ ಮಾತು ಮುಗಿಸ್ತಾ ದೇವರ ಹೆಸರಲ್ಲಿ ಈ ಒಂದು ನಾನು ಕಾರ್ಯಕ್ರಮವನ್ನು ಉದ್ಘಾಟನೆ ಹೇಳಿಕೊಂಡ ಮಾತು ಮುಗಿಸ್ತೀನಿ. ಜೈ ಹಿಂದ್.